ನಮಸ್ಕಾರ ಗೈಸ್, ನಾನು ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಒಂದು ಗಿಡ ತಂದಿದ್ದೀನಿ. ಇದು ನನ್ನ ಮಗನಿಗೆ ಪಲ್ಯ ಮಾಡಿ ಬಡಿಸ್ಬೇಕು. ಇದೇನಕ್ಕೆ ಅಂತ ಗೊತ್ತಾ? ಈಗ ನಿನಗೆ ಸ್ಕಿನ್ ಪ್ರಾಬ್ಲಮ್ ಇದ್ದರೆ, ಗುಳ್ಳೆಗಳಿದ್ದರೆ, ಕೂದಲು ಉದುರ್ತಾ ಇದ್ದರೆ, ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ? ಆ ಪ್ರಾಬ್ಲಮ್ಸ್ ಹೋಗೋದಕ್ಕೆ ಇದ್ರ ಪಲ್ಯ ಮಾಡಿ, ಇಲ್ಲ ಸಾಂಬಾರು ಮಾಡಿ, ಪಲ್ಯ ಸಾಂಬಾರು ಇನ್ನೇನು ಮಾಡ್ತಾರೆ ಅದೆಲ್ಲ ಮಾಡಿ ಕೊಡೋದು. ಇದೇ ತಿಂತೀಯಾ? ಮಾಡಿಕೊಟ್ರೆ ತಿಂದರೆ ತಾನೇ ನಿಂಗೆ ಒಳ್ಳೇದಾಗೋದು. ನಿಂಗೆ ಒಳ್ಳೇದಾಗಬೇಕು ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ತಿನ್ಬೇಕಲ್ವಾ? ತಿಂತೀಯಾ? ಇದೇನು ಗಿಡ ಗೊತ್ತಾ? ನೋಡು ಸರಿಯಾಗಿ. ಅಲ್ಲ, ದಾಸವಾಳ ಹೂವದ ಗಿಡ. ನಾನು ಯೂಟ್ಯೂಬಲ್ಲಿ ನೋಡಿದೆ. ಅದು ಪಲ್ಯ ಮಾಡಿಕೊಂಡು, ಇದು ಏರ್ಗೆ ಸ್ಕಿನ್ಗೆ ತುಂಬ ಒಳ್ಳೆಯದು. ನೀನು ಸೈನ್ಸ್ ಸ್ಟೂಡೆಂಟು, ನಿನಗೆ ಗೊತ್ತಾಗಲ್ವಾ? ಗೊತ್ತು ತಾನೇ? ಅದಕ್ಕೆ ಯೂಟ್ಯೂಬಲ್ಲಿ ಮಾಡಿಕೊಂಡು ಪಲ್ಯ ಸಾಂಬಾರು ಮಾಡಿಕೊಂಡು ತಿಂತಾಯಿದ್ರು. ನಮ್ಮ ಕೂದಲು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಸ್ಕಿನ್ನೆಲ್ಲ ಚೆನ್ನಾಗಾಗುತ್ತೆ ಅಂತ. ಅದಕ್ಕೆ ನಾನು ಅಲ್ಲಿ ಇಲ್ಲಿ ಹುಡುಕೊಂಡು ಕಿತ್ಕೊಂಡ್ಬಂದೆ ಮಾಡಾಕೋಣ ಅಂತ. ಅದಕ್ಕೆ ನೋಡಿ ನೀರು ಎತ್ಕೊಂಡು ಇಟ್ಕೊಂಡಿದ್ದೀನಿ ತೊಳೆಯೋದಕ್ಕೆ. ತೊಳೆದ್ಬಿಟ್ಟು ಸೊಪ್ಪು ಸಾರು ಮಾಡೋಣ ಅಂತ ಇಷ್ಟು ತಂದಿದ್ದೀನಿ. ಸೊಪ್ಪು ಪಲ್ಯ ಮಾಡಿಕೊಡ್ತೀನಿ. ಏನು ಹೇಳ್ತೀರಾ? ಹಂಗಂದ್ರೆ ನಿಮಗೆ ಸ್ಕಿನ್ನೆಲ್ಲ ಚೆನ್ನಾಗಾಗೋದು ಬೇಡವಾ? ಏನು ಚೆನ್ನಾಗೈತೆ? ಎಲ್ಲ ಗುಳ್ಳೆಗಳು ಬಂದಿದೆ, ಕೂದಲೆಲ್ಲ ಉದುರ್ತಾ ಐತೆ. ಅದಕ್ಕೆ ಯೂಟ್ಯೂಬಲ್ಲಿ ನೋಡಿ ಚೆಕ್ ಮಾಡಿ ಪಲ್ಯಗಳು ಮಾಡ್ಕೊಂಡು ತಿನ್ನೋದು, ಸಾಂಬಾರುಗಳು ಮಾಡ್ಕೊಂಡು ತಿನ್ನೋದು. ನಾನು ನೀರೆಲ್ಲ ತೊಳೆದಿದ್ದೀನಿ, ತೊಳೆದ್ಬಿಟ್ಟು ಕೊಡ್ತೀನಿ. ಇಲ್ಲ ರುಬ್ಬಿಬಿಟ್ಟು ಜ್ಯೂಸ್ ಥರ ಮಾಡಿಕೊಂಡು ಕುಡಿದ್ಬಿಡಿ. ಇಲ್ಲ ಪಲ್ಯ ಮಾಡ್ಕೊಂಡು ತಿಂದ್ಬಿಡಿ. ಪಲ್ಯ ಮಾಡಿಕೊಡ್ತೀನಿ. ಈರುಳ್ಳಿ ಒಂದೆರಡು ಈರುಳ್ಳಿ. ಹೀಟೋ ಕೋಲ್ಡೋ ಯಾವುದೋ ಒಂದು, ಸ್ಕಿನ್ ಎಲ್ಲ ಚೆನ್ನಾಗಾಗಬೇಕು. ಏನು ಒಂದು ವಾರಕ್ಕೆ 2 ಸತಿ ತಿನ್ನಿ. ಯಾರು ಫಾಲೋ ಮಾಡ್ತಿದ್ರೆ ನೀವು ಫಾಲೋ ಮಾಡಿ ಎಲ್ರಿಗೂ ತೋರಿಸಿ. ಫಾಲೋ ಮೀ ದಿಸ್ ಅಂತ ಎಕ್ಸಾಂಪಲ್ ತೋರಿಸಿ. ಸ್ಕಿನ್ನೆಲ್ಲ ಹೆಂಗೆ ಬ್ರೈಟ್ ವೈಟ್ ಆಗುತ್ತೆ ಗೊತ್ತಾ? ಒಂದು ಗುಳ್ಳೆನೂ ಇರೋದಿಲ್ಲ. ಇದು ತಲೆಗೆ ಹಚ್ಕೊಳ್ತಾರೆ ಗೊತ್ತಾ? ಡ್ಯಾಂಡ್ರಫ್ ಬರೋದಿಲ್ಲ, ಕೂದಲು ಕಪ್ಪಾಗುತ್ತೆ ಅಂತ. ಎಷ್ಟೊಂದು ಬೆನಿಫಿಟ್ ಇದೆ ಗೊತ್ತಾ ಈ ಸೊಪ್ಪಲ್ಲಿ, ದಾಸವಾಳದ ಸೊಪ್ಪು. ಎಷ್ಟು ಗೊತ್ತಾ ಇದು? ಎಷ್ಟು ಕಷ್ಟಪಟ್ಟು ಕಿತ್ಕೊಂಡು ಬಂದಿದ್ದೀನಿ. ಆ ಮನೆ ಹತ್ರ ಆ ಗಿಡನೆಲ್ಲ ಕತ್ತರಿಸಿ ಬಿಸಾಕ್ಬಿಟ್ಟಿದ್ದಾರೆ. ನಾನು ಹೋಗಿ ಅವ್ರಿಗೆ ಕಾಟ ಕೊಡ್ತೀನಿ, ಕಿತ್ಕೊಂಡ್ಬರ್ತೀನಿ ಅಂತ. ಹೋಗು ನೋಡಿ ಆಮೇಲೆ ಬೇಕಾದ್ರೆ. ನನ್ನ ಕಾಟ ತಡೆಯೋಕ್ಕಾಗ್ತೀರ? ಅವರು ಗಿಡನ ಕೂಡ ಹೊಡೆದಾಕ್ಬಿಟ್ಟಿದ್ದಾರೆ. ಇವಾಗ ಏನು ಮಾಡ್ತೀರಾ? ತಿನ್ನಲ್ಲ. ರುಬ್ಬು ಕೊಡ್ತೀನಿ, ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡಿ. ಬೇಕಾದ್ರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಎಷ್ಟು ಜನ ಕುಡಿಯೋಲ್ಲ, ಎಷ್ಟು ಜನ ತಿಂತಾ ಇಲ್ಲ. ನನ್ಗೇನಕ್ಕೆ? ನೀವು ತುಂಬ ಕೇರ್ ಮಾಡ್ತೀರಲ್ವ ಸ್ಕಿನ್ ಮೇಲೆ, ಹೇರ್ ಮೇಲೆ. ನಿಮಗೆ ನಿಮ್ಮ ವಯಸ್ಸು ಹುಡುಗರಿಗೆಲ್ಲ ತುಂಬ ಕೇರ್ ಅಲ್ವಾ? ಅದಕ್ಕೆ ಒಂದೆರಡು ಹೂವು ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು, ಕಿತ್ಕೊಂಡ್ಬರ್ತಾ ಇದ್ದೆ. ಇಲ್ಲ, ನಿಮ್ಮ ತಲೆಯಲ್ಲಿ ಇಕ್ಕೋಕ್ಕೆ ಎಲ್ಲ ಮಿಕ್ಸ್ ಮಾಡಿ ರುಬ್ಬಿಬಿಟ್ಟು ಕೊಟ್ಟುಬಿಡಿ. ಪಲ್ಯ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೊಪ್ಪು ಸಾರು ಮಾಡ್ಕೊಳ್ಳಿ. ಉಪ್ಪು ಸಾರು ಮಾಡ್ಕೊಡ್ಲಾ? ಇಲ್ಲ ರುಬ್ಬಿಬಿಟ್ಟು ಮಾಡ್ತಾರೆ ಆ ಸಾಂಬಾರು ಮಾಡ್ಕೊಡ್ಲಾ? ರುಬ್ಬಿಬಿಟ್ಟು ಮಾಡ್ತೀವಲ್ವ ಸೊಪ್ಪಲ್ಲೇ, ಎರಡರಲ್ಲಿ ಒಂದು. ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಬಿಡಬೇಡಿ. ನನಗೇನಕ್ಕೆ? ನಿಮಗೆ ಕೂದಲು ಸ್ಕಿನ್ನು ಎಲ್ಲ ಚೆನ್ನಾಗಿ ಬರೋದು ಬೇಡವಾ? ಏನು ಚೆನ್ನಾಗೈತೆ? ಎಲ್ಲ ಇಷ್ಟಿಷ್ಟು ಉದುರ್ತಾ ಐತೆ. ಮುಖ ತುಂಬ ಗುಳ್ಳೆಗಳು ಬಂದಿದೆ. ಎಲ್ಲ ಮುಖ ತುಂಬ ಗುಳ್ಳೆಗಳೇ. ಅದಕ್ಕೆ ಹೇಳ್ತಾ ಇರೋದು.
ಮೂಗಲ್ಲಿ ಒಂದು ಸ್ವಲ್ಪ ಉಯ್ಕೊಳ್ಳಿ, ಕಿವಿಯಲ್ಲಿ ಒಂದು ಸ್ವಲ್ಪ ಉಯ್ಕೊಳ್ಳಿ, ಬಾಯಲ್ಲಿ ಒಂದು ಸ್ವಲ್ಪ ಉಯ್ಕೊಳ್ಳಿ. ಮೂರು ಕಡೆನೂ ಹೋಗಲಿ ಒಳಗಡೆ. ಕಿವಿಯಲ್ಲಿ ಉಯ್ಕೊಂಡ್ರೆ ತಲೆಗೆ ಹೋಗುತ್ತೆ, ಮೂಗಲ್ಲಿ ಉಯ್ಕೊಂಡ್ರೆ ತಲೆಗೆ, ಬಾಯಲ್ಲಿ ಉಳ್ಕೊಂಡ್ರೆ ಕೆಳಗಡೆ ಹೋಗುತ್ತೆ. ಕಣ್ಣುಗಳು ಉಯ್ಕೊಳ್ಳಿ, ಮೇಲಿಗೆ ಹೋಗುತ್ತೆ. ಏನಿಲ್ಲ, ಇದು ಮೇಲೆ ಹೋಗೋಂಥ ಇದೇ ಇಲ್ಲ ಇದರಲ್ಲಿ. ಅಂತ ಏನೂ ಇಲ್ಲ ಇದರಲ್ಲಿರೋದೆಲ್ಲ ಒಳ್ಳೆ ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ತುಂಬ ಒಳ್ಳೆಯದು. ಈ ಎಲೆಗಳು, ಇದು ಏನದು ಬೇವಿನ ಎಲೆ ಕಿತ್ಕೊಂಡ್ಬಂದು ಅದನ್ನು ಪಲ್ಯ ಮಾಡ್ಕೊಂಡು ತಿನ್ಬೋದು. ಇದೆಲ್ಲ ಎಷ್ಟು ಒಳ್ಳೇದು ಗೊತ್ತಾ, ಬಟ್ ಯಾರು ಫಾಲೋ ಮಾಡೋದಿಲ್ಲ. ಅದು ಯಾಕೆ ಈ ಜನರಾಗೆ? ನಿಜ ಅಲ್ವಾ? ಎಷ್ಟು ಒಳ್ಳೇದು ಇದೆಲ್ಲ ಹೆಲ್ತ್ಗೆ. ನಾನು ಫಾಲೋ ಮಾಡ್ತೀನಿ, ಎಲ್ಲರೂ ನೋಡ್ಕೊಂಡು ಫಾಲೋ ಮಾಡಲಿ. ಬೇವಿನ ಸೊಪ್ಪು ಎಷ್ಟು ಒಳ್ಳೇದು. ಎಲ್ಲ ತೊಳೆಯೋಣ, ಕಿತ್ತು ನೀರಿಗೆ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಡ್ತೀನಿ. ಹಂಗೆ ಒಂದೊಂದು ಹಾಕಿ ಒಂದು ದಿವಸ ತಿನ್ನಿ. ಹೊಟ್ಟೆ ತುಂಬೈತೆ, ನನ್ಗಾಗಲ್ಲ. ರಾತ್ರಿ ತಿಂದ್ಬಿಟ್ಟು ಮಾಡ್ಕೊಡಿ. ವಾರಕ್ಕೆ 2 ಸತಿನಾದ್ರೂ ತಿನ್ನಿ. ನಾನು ನೀರಲ್ಲಿ ಹಾಕಿ ತೊಳೆದು ಬಿಟ್ಟು ಕೊಡ್ತೀನಿ. ನಾನು ಪಲ್ಯ ಮಾಡ್ಕೊಡ್ತೀನಿ. ಈರುಳ್ಳಿ ತಿನ್ಲೇಬೇಕು. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದಷ್ಟು ಎಣ್ಣೆ ಹಾಕ್ಬಿಟ್ಟು ಕೊಟ್ರೆ ಏನಾಗುತ್ತೆ ಈ ಸೊಪ್ಪು. ಇವಾಗ ನಿನ್ಗೆ ಹೇಳ್ದಿರ ನಾನು ಮಾಡಿದ್ರೆ ನೀನು ಸೊಪ್ಪು ಅಂತ ತಿಂತಾ ಇರ್ಲಿಲ್ವಾ? ಕೊಟ್ಟಿದ್ರೆ ಏನು ನೀನು ಕಂಡಿಡ್ದು ಬಿಡ್ತಾ ಇದೀಯಾ? ನಾನು ಹೇಳಿದ್ದು ನನ್ನ ತಪ್ಪಾಯಿತು. ನಾನು ಹೇಳಿದ್ದೆ ನನ್ನ ತಪ್ಪಾಯಿತು ನೋಡು. ಅದೇ ಇನ್ಮೇಲೆ ಯಾವಾಗಲೂ ಸೊಪ್ಪು ಸಾರು ಮಾಡುವಾಗ ಇದ್ರಲ್ಲಿ ಸಾರು ಮಾಡಿಬಿಟ್ಟು ಪಲ್ಯ ಮಾಡಿಬಿಟ್ಟು ಕೊಡ್ತೀನಿ. ತಿನ್ಬೇಕು. ಆವಾಗ ತಿನ್ನಲ್ಲ. ಏನು ತಿನ್ನಲ್ಲ? ಆವಾಗ ತಿನ್ನಲ್ವಾ ಸೊಪ್ಪು ಸಾರು ಅಂತ? ಪಾಲಕ್ ಥರ ಇದೆ, ಪಾಲಕ್ ಸಾಂಬಾರು ಮಾಡಿಕೊಡ್ತೀನಿ. ಇಲ್ಲ ಮೆಂತ್ಯ ಸೊಪ್ಪು ಎಲ್ಲ ಮಿಕ್ಸು, ಈ ಸೊಪ್ಪು ಆ ಮಿಕ್ಸು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ಬಿಡ್ತೀನಿ. ಹಾಂ, ಏನು ಮಾಡ್ತೀರಾ? ಇದ್ರ ಸ್ಮೆಲ್ ನೋಡು ಎಷ್ಟು ಚೆನ್ನಾಗಿದೆ. ಎಲ್ಲ ಬಿಡಿಸಿ ಹಾಕಿ. ಟೈಮ್ ಆಯಿತು, ಮಾಡೋಷ್ಟೊತ್ತಿಗೆ 1 ಗಂಟೆ ಬೇಕಾಗುತ್ತೆ. ಅದೆಲ್ಲ ತೊಳೆದು ಈರುಳ್ಳಿ ಕತ್ತರಿಸಿ ನಾನೊಂದ್ಸತಿ ತೋರಿಸ್ತೀನಿ, ಮಾಡ್ಕೊಳ್ಳಿ ನೀವು ಡೈಲಿ. ಹಾಂ, ಏನು ಮಾಡ್ತೀರಾ? ಸಗಣಿ ಎಲ್ಲ ತಿಂತೀರಾ? ಇವೆಲ್ಲ ತಿನ್ನೋಕ್ಕಾಗಲ್ವಾ? ಆ ಪಿಜ್ಜಾ ಬರ್ಗರ್ಗಳು ಮಾತ್ರ ತಿಂತೀರಾ? ಯಾರಾದರೂ ಅಡ್ವರ್ಟೈಸ್ಮೆಂಟ್ಗಳು ತೋರಿಸ್ಬಿಟ್ರೆ, ಏನಾದರೂ ತೋರಿಸ್ಬಿಟ್ರೆ ಅವುಗಳನ್ನೆಲ್ಲ ತಿಂತೀರಾ? ಇವುಗಳನ್ನ ತೋರಿಸಿದ್ರೆ ಯಾಕೆ ತಿನ್ನಲ್ಲ? ಹಾಂ, ಅವುಗಳಲ್ಲೂ ಏನೇನೋ ಹಾಕಿರ್ತಾರೆ ಅಲ್ವಾ? ಆವಾಗ ಅದನ್ನು ಸಹಿಸ್ಕೊಳ್ಳೋದೇನು, ಇಷ್ಟಪಟ್ಟು ಪ್ರೀತಿಯಿಂದ ತಿಂತೀರಾ. ಇವುಗಳನ್ನೆಲ್ಲ ಯಾಕೆ ಈ ಥರ ಮಾಡ್ತೀರಾ? ಹಾಕು, ನಿಮ್ಗೆ ಬುದ್ಧಿ ಇಲ್ಲ. ನಾನು ಚಿಕ್ಕವಳಾಗಿದ್ದಾಗ ಇದ್ರ ಪಲ್ಯನೇ ತಿಂತಾ ಇದ್ದೆ, ತಿಂದೆ ಬೆಳೆದಿರೋದು. ಅದಕ್ಕೆ ನನ್ನ ಕೂದಲು ಇಷ್ಟು ಚೆನ್ನಾಗಿರೋದು. ಪಿಜ್ಜಾ ಬರ್ಗರ್ ಆದ್ರೆ ತಿಂತೀರಾ? ಇದನ್ನೆಲ್ಲ ತಿನ್ನಲ್ವಾ? ನಿಮ್ಮನ್ನೇ ಕೇಳೋದು. ಸುಮ್ಮನೆ ಸಾಂಬಾರು ಮಾಡಿಕೊಡ್ತೀನಿ, ದಿವ್ಸಕ್ಕೆ ಒಂದು ದಿವಸ ದಾಸವಾಳದ ಎಲೆದು ಸಾಂಬಾರು, ಇನ್ನೊಂದು ದಿವಸ ಬೇವಿನ ಎಲೆದ ಸಾಂಬಾರು ಮಾಡಿಕೊಡ್ತೀನಿ. ಇನ್ನೊಂದು ದಿವಸ ಏನು ಸಾಂಬಾರು, ಮರದಲ್ಲಿ ಆಗೋ ಆ ಎಲೆ ಇದೆ ನೋಡಿ, ಆ ಎಲೆ ಸಾಂಬಾರು ಮಾಡಿಕೊಂಡು ತಿನ್ನೋಣ. ಏನಂತೀರಾ? ಸತ್ಯವಾಗ್ಲೂ ತುಂಬ ಒಳ್ಳೆಯದು, ದೇವರಾಣೆ ತುಂಬ ಒಳ್ಳೆಯದು. ನೀವು ತಿನ್ನೋ ಪಿಜ್ಜಾ ಬರ್ಗರು ಜ್ಯೂಸುಗಳಿಗಿಂತ ಇದು ತಿಂದರೆ ತುಂಬ ಒಳ್ಳೆಯದು. ನಿಜಾನ ಸುಳ್ಳ? ನಾನು ಹೇಳೋದು ನಿಜಾನ ಸುಳ್ಳ? ಮಾತಾಡಿ, ಕರೆಕ್ಟ್ ಅಲ್ವಾ? ನೀವು ಸೈನ್ಸ್ ಸ್ಟೂಡೆಂಟ್ಗಳು, ನಿಮ್ಗೆ ಗೊತ್ತಿಲ್ವಾ? ನೀವೇ ಈ ಥರ ಮಾಡಿಬಿಟ್ರೆ ಮಿಕ್ಕದವ್ರು ಹೇಗೆ? ಮಿಕ್ಕದವರೆಲ್ಲ ಹೆಂಗೆ? ನೀವೇ ಫಾಲೋ ಮಾಡಬೇಕು. ನೀವೇ ಕೆಟ್ಟದೆಲ್ಲ ತಿಂದು ತೋರಿಸ್ತೀರಾ? ಇಂಥದ್ದೆಲ್ಲ ತಿಂದು ತೋರಿಸಿ, ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೊಡಿ. ನಿಮ್ಮ ಕೂದಲು ಇಷ್ಟು ಉದ್ದ ಬರುತ್ತೆ, ಜಡೆ ಹಾಕ್ಬಿಟ್ಟು ತೋರಿಸಿ. ನನ್ನ
ಕೂದಲಿನ ರಹಸ್ಯ ಅಂತ ಮಾಡ್ಕೊಂಡು ತಿನ್ನಿ. ಅವಾಗ ಎಷ್ಟು ಜನ ಫಾಲೋ ಮಾಡ್ತಾರೆ ನೋಡಿ. ನನ್ನ ಕೂದಲಿನ ರಹಸ್ಯ ಇದೇನೆ. ಒಂದು ಒಂದು ದಿವ್ಸಕ್ಕೆ ಅಷ್ಟುದ್ದ ಬೆಳೆಯುತ್ತೆ ನನಗೆ. ಅಷ್ಟುದ್ದ ಬೆಳೆಯುತ್ತೆ. ಇನ್ನೇನು ಮತ್ತೆ ನಾನು ಎಲ್ಲ ಇಂಥದ್ದೇ ತಿನ್ನೋದು. ಊರಷ್ಟುದ್ದ ಬೇವಿನ ಎಲೆನೆಲ್ಲ ಕಿತ್ಕೊಂಡು ಏನ್ ಬೇಕೋ ಅದು ತಿನ್ಬಿಡ ಹೋಗ್ಬಿಡು. ನಾನು ಸತ್ಯವಾಗ್ಲೂ ತಿಂತೀನಿ ಬೇವಿನ ಎಲೆ ಎಲ್ಲ. ರೋಡಲ್ಲಿ ಏನ್ ಸಿಗುತ್ತೋ ಅದನ್ನ ತಿನ್ಬಿಡ ಹೋಗ್ಬಿಡು. ರೋಡಲ್ಲೆಲ್ಲ ಏನು ಸಿಗುತ್ತೋ ಅದೆಲ್ಲ ತಿನ್ನೋಕೆ ಆಗೋದಿಲ್ಲ. ನಮ್ಮದು ನನಗೆ ಏನು ಸಿಕ್ಕೋದಿಲ್ಲ. ಬೇವಿನ ಎಲೆ ಎಲ್ಲೋ ಒಂದೊಂದು ಹತ್ರ ಸಿಗುತ್ತೆ, ಅದನ್ನಾದ್ರೂ ಹುಡ್ಕೊಂಡು ತಿಂತೀನಿ. ಇದಾದ್ರೂ ಸಿಗುತ್ತೆ. ಮನೆ ಪಕ್ಕದವ್ರು ಗಿಡ ಹಾಕಿದ್ದಾರೆ ಪಾಪ, ಆ ಗಿಡನ ಒಂದು ವಾರಕ್ಕೆ ಮುಗಿಸ್ಬಿಡ್ತೀನಿ ಎಲ್ಲ ಕಿತ್ತು ಕಿತ್ತು ಕಿತ್ತು. ತಲೆಗೆ ಯಾರು ಹಾಕೊಂತಾರೆ? ಬಾಯಿಗೆ ಹಾಕೊಳ್ಳಿ. ಒಳಗಡೆಯಿಂದ ತಿಂತಾ ಇಲ್ಲ, ನಾನು ಯಾಕೆ ತಿನ್ಬೇಕು? ನನ್ಗೇನಕ್ಕೆ? ನನ್ನ ಸ್ಕಿನ್ ನನ್ಗೇನಕ್ಕೆ ಆಗ್ಬೇಕು? ನನ್ನ ಕೂದಲು ಚೆನ್ನಾಗಿದೆ, ನನ್ನ ಸ್ಕಿನ್ನು ಚೆನ್ನಾಗಿದೆ. ನಿಮ್ಗೆ ಗುಳ್ಳೆಗಳು ಬರೋದು, ನಿಮ್ಗೆ ಕೂದಲುಗಳೆಲ್ಲ ಉದುರೋದು. ನಾನು ತಿನ್ನಲ್ಲ. ನಾನು ತೊಳೆದು ಬಿಟ್ಟು ಪಲ್ಯ ಮಾಡೋದು. ತೊಳೆದು ಬಿಟ್ಟು ಫಸ್ಟ್ ತಿನ್ನು. ತೊಳಿ ಫಸ್ಟು, ಅದರಲ್ಲೆಲ್ಲ ವೈಟ್ ವೈಟ್ ಗುಡ್ಡೆಗಳೇ ಇರುತ್ತೆ. ಅದು ತಿಂದ್ರೇನೆ ಗುಳ್ಳೆಗಳು ಬರೋದು. ಇಲ್ಲಿ ಸ್ವಲ್ಪ ಹಾಕೊಳ್ಳಿ, ಆ ಗುಳ್ಳೆಗಳೆಲ್ಲ ಹೋಗ್ಲಿ. ರುಬ್ಬು ಕೊಡ್ತೀನಿ, ಬಾಯಿ ಮುಚ್ಕೊಂಡು ತಿನ್ನಿ. ಬಾಯಿ ಮುಚ್ಕೊಂಡು ತಿಂದ್ಬಿಟ್ಟು ಹೋಗಿ. ಕೈಯೆಲ್ಲ ಗಬ್ಬು ವಾಸನೆ, ಪೀತ ಮಾಂಸದ ವಾಸನೆ. ಎತ್ತು ನಾನು ಆವಾಗಲೇ ಹೇಳಿದ್ದೀನಿ, ನಿಮ್ದೆಲ್ಲ ಚಿಕನ್ ವಾಸನೆ ಹೊಡಿತಾ ಇದೆ. ಸುಮ್ಮನೆ ಕೂತ್ಕೋ. ಹಂಗಲ್ಲೋ ಪಲ್ಯ ಮಾಡಬೇಕು. ಪಲ್ಯ ಮಾಡಿಕೊಡು, ನಾನು ತಿಂತೀನಿ ತೊಳೆದು ಬಿಟ್ಟು ಎಲ್ಲ. ಅದಕ್ಕೆ ಹೇಳ್ತಾ ಇರೋದು, ನೀನು ತಿಂದು ಬಿಡು, ನನಗದೆಲ್ಲ ಹೋಗ್ಬಿಡುತ್ತೆ. ನೀನು ಕೊಡೋ ಟೆನ್ಷನ್ಗೆ ನನಗೆ ಹಂಗಾಗೋದು. ಟೆನ್ಷನ್ಗೆ ಎಲ್ಲ ಕಾಯಿಲೆಗಳು ಬಂದಿರೋದು. ನೀನು ಚೆನ್ನಾಗಾಗೋ, ನಾನು ಚೆನ್ನಾಗಾಗ್ತೀನಿ. ಬಿಟ್ಬಿಟ್ರೆ ಓದ್ಬಿಟ್ಟು ಏನಾಗ್ಬಿಡ್ತೀರ? ಆಯ್ತು, ಇದನ್ನ ಪಲ್ಯ ಮಾಡ್ಕೊಡ್ತೀನಿ ಸಾಯಂಕಾಲಕ್ಕೆ. 5 ಗಂಟೆಗೆ ಪಲ್ಯ. ನಾನು ನಾಳೆಗೆ ಸೊಪ್ಪು ಸಾರು ಮಾಡ್ತೀನಿ. ಹೆಂಗಿದ್ರು 2ಕ್ಕೆ ಬರ್ತಾ ಇಲ್ವಲ್ಲ. ಸೊಪ್ಪು ಸಾರು ತಿಂದರೆ ಚೆನ್ನಾಗಿ ಮೋಷನ್ ಎಲ್ಲ ಬರುತ್ತೆ. ಏನು ಕತೆ? ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ಯಾರ್ಯಾರು ತಿಂತೀರಪ್ಪ ಇದನ್ನ ಅಂತ. ಒಂದೆರಡು ಬೇವಿನ ಎಲೆ ಕಿತ್ಕೊಂಡು ಬಾ ಹೋಗು. ಒಂದೇ ಒಂದು ಸೊಪ್ಪು ಆ ಎಲೆ ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. 3 ಥರ ಸೊಪ್ಪು ಹಾಕ್ಬೇಕು. ಈಗ ಮೇಕೆ ತಿನ್ನಲ್ವಾ? 101 ಎಲೆನ ದಿವ್ಸಕ್ಕೆ ತಿನ್. ಅದಕ್ಕೆ ಅದು ಆರೋಗ್ಯವಾಗಿರೋದು. ಅದಕ್ಕೆ ನೀನು 101 ಎಲೆ ತಿನ್ನಬೇಕು. ಹೆಂಗಿದ್ರು ಎಷ್ಟೊಂದು ಮರಗಳು ಗಿಡಗಳು ಇದೆ ನೋಡು. ಇಲ್ಲಿಂದ ಎಷ್ಟು ಕಾಣಿಸ್ತಾ ಇದೆ. ನೀಲಗಿರಿ ಎಲೆ ಒಂದು ತಿನ್ನು, ಇದೊಂದು ಎಲೆ, ಬೇವಿನ ಎಲೆ, ಎಂತೆಂಥ ಎಲೆಗಳಿಲ್ಲ. ಏನ್ ಚೂ? ನೀರೆಲ್ಲ ಮೇಲೆ ಬಿಸಾಚು. ಲೇ ದೆವ್ವ, ನಾನು ಹೇಳಿದ ಮಾತು ಕೇಳು. ನಾನು ಹೇಳಿದ ಮಾತು ಕೇಳು ದರ್ಪನವ್ರೆ. ನಾನು ಸಾಯಂಕಾಲ ಮಾಡ್ಕೊಡ್ತೀನಿ. ಸೊಪ್ಪು ಸಾರು ಅದು ಮಾಡ್ಕೊಡ್ತೀನಿ. ಸೊಪ್ಪು ಸಾರು ಅಂತ ಬಾಯಲ್ಲಿ ಉಯ್ಕೊಂಡು ಗಡ 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 ಅಂತ ನುಂಗುಬಿಡು. ಗಡ ಗಡ ಅಂತ ನುಂಗುಬಿಡ್ಬೇಕು. ನಿಮ್ಮ ಮೀಸೆಗಳು ದಪ್ಪ ಬರುತ್ತೆ, ಗಡ್ಡನೂ ದಪ್ಪ ಬರುತ್ತೆ. ಯಾರಿಗಂಟು ಯಾರಿಗಿಲ್ಲ. ಕಪ್ಪು ಬರುತ್ತೆ. ಬಿಳಿ ಕೂದಲಿದ್ರೆ ಕಪ್ಪು ಕೂದಲಾಗ್ಬಿಡುತ್ತೆ. ಬಿಳಿ ಕೂದಲಿದೆ ನಿಮ್ಮ ತಲೆಯಲ್ಲಿ. ಅದಕ್ಕೆ ಕಪ್ಪು ಕೂದಲು ಮಾಡೋಣ. ನೀನು ಕುಡಿದ್ ನೋಡಪ್ಪ, 1 ವಾರ ನೋಡಪ್ಪ. ನಾನು ಹೇಳಿದ ಮಾತು ಸುಳ್ಳೋ ನಿಜಾನ? ಚೂ ಚೂ ಇರಲಿ. ಚೇ ಆಗ್ಬಿಡುತ್ತಿ ಆಮೇಲೆ ಒಟ್ಟೋದು. ವೈಲೆನ್ಸ್ ವస్తుంది. ಇವ್ಡು ಅದಂತ ಅದೆಲ್ಲ ಕಟ್ ಮಾಡಬೇಕಾಗುತ್ತೆ. ಸುಮ್ಮನೆ ಕೂತ್ಕೋ. ತೊಳೆದು ಕೊಡ್ತೀನಿ, ಹೋಗಿ ಮಿಕ್ಸಿ ಜಾರ್ ಎತ್ಕೊಂಬ ಹೋಗು. ನೋಡಿ ಎಷ್ಟು ಕೂದಲು ಉದುರ್ತಾ ಇದೆ ದಿವಸಕ್ಕೆ. ಯಾರ ಮನೆ ಅಪ್ಪನ ಸೊತ್ತು ಅಂತ ಅಷ್ಟು ಕೂದಲು ಉದುರುತ್ತೆ.
ಕಟಿಂಗ್ ಮಾಡಿಸ್ಬಿಟ್ರೆ ಅವು 2 ಜಡೆ ಹಾಕ್ಬೋದು. ಹಿಂಗೆ ಹಿಡ್ಕೊಂಡು ಎಷ್ಟು ಕೂದಲು ಉದುರೋಗಿದೆ ನೋಡು, ಬಾಳ್ಡಿ ಆಗೋಗಿದೆಯಾ? ಹಾಂ, ಬಾಳ್ಡಿ ಆಗೋಗಿದೆಯೋ, ಇಲ್ಲೆಲ್ಲ ಕೂದಲು ಉದುರೋಗಿದೆ. ನೀನು ಅಬ್ಸರ್ವ್ ಮಾಡಿದೀಯಾ? ಇದನ್ನ ಮಾಡ್ಕೊಂಡು ಕುಡಿ. ಇಲ್ಲಾಂದ್ರೆ ಆದಿವಾಸಿದು ಏರ್ ಆಯಿಲ್ ತಂದು ಮಾಡಕ್ಕೋ. ಅಲ್ಲೆಲ್ಲೋ ಮೈಸೂರು ರೋಡಲ್ಲಿ ಎಲ್ಲೋ ಇದೆಯಂತೆ. ಅವರೆಲ್ಲ ಇದೆಲ್ಲ ಹಾಕ್ತಾರೋ, ಅವ್ರು ಹಾಕೋದು ನೋಡು ವಿಡಿಯೋದಲ್ಲಿ ಏನೇನು ಹಾಕಿ ಮಾಡಿರ್ತಾರೆ ಅಂತ. ಇವೇನು ಡೈರೆಕ್ಟಾಗಿ ತಿನ್ನೋದಕ್ಕೆ ಎದುರ್ತೀರಾ? ನಾನು ಹಂಗೆ ತಿಂತೀನಿ, ಪಲ್ಯ ಮಾಡಿಕೊಂಡು ಡೈಲಿ ಸಾಂಬಾರು ಮಾಡಿಕೊಂಡು. ನೀವು ಏನಕ್ಕಿದ್ದೀರಾ? ತಿಂದುಬಿಟ್ಟು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ನನ್ಗೇನೈತೆ? ನಂಗೆ ಗಟ್ಟಿ ಮುಟ್ಟಿಯಾಗಿದೆ. ನಿಮ್ಮ ಕೂದಲೆಲ್ಲ ಉದುರ್ತಾ ಇದೆ, ಮುಖದಲ್ಲೆಲ್ಲ ಗುಳ್ಳೆಗಳು ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು, ಅದೆಲ್ಲ ವಾಸಿ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ನೀವು ಮಾಡೋದ್ರೆ ನಾವು ಬಿಟ್ಟಾಕ್ತೀವಿ. ಹಾಂ, ನೀವು ಫಾಲೋ ಮಾಡೋಲ್ಲ, ನಾವು ಬಿಡೋದಿಲ್ಲ. ನೀವು ಮಾಡೋವರೆಗೂ ನಾನು ಬಿಡೋದಿಲ್ಲ. ನೀನು ಮಾಡೋರು, ನಿನ್ನ ತಲೆನಾದ್ರೂ ನೋವ್ಲಿ, ಕಾಲಾದ್ರೂ ನೋವ್ಲಿ, ನಾನೇನು ಮಾಡಬೇಕು ಹೇಳು? ನನ್ನ ತಲೆ ನೋವಿಗೆ ಒಂದು ಕ್ರೀಮ್ಗೆ ಇಷ್ಟು 500 ರೂಪಾಯಿ 600 ರೂಪಾಯಿ ಇಟ್ಬೇಕು. ಅದ್ರ ಬದಲು ಇದನ್ನ ರುಬ್ಬಿಬಿಟ್ಟು ಕುಡ್ದು ಬಿಟ್ರೆ ಹೆಂಗಿರುತ್ತೆ? ನೀನೆಲ್ಲೋ ಇದ್ದೀಯ ಅವಾಗಲೇ? ನಾನೆಲ್ಲೋ ಇದ್ದೀನಿ ಕುಯ್ಯ ಅನ್ನೋದಕ್ಕೆ. ಇಂಚು 1 ಮೊಳ ದೂರ ಇದ್ದೀನಿ. ಒಂದು ಎಲೆನ್ ತಿನ್ನು. ನಾನೇನಕ್ಕೆ ತಿನ್ಲಿ? ನನ್ಗೇನು ಗುಳ್ಳೆಗಳ? ನನ್ಗೇನು ಸ್ಕಿನ್ ಪ್ರಾಬ್ಲಮ್? ಕೈ ಎತ್ತೋ ಆ ಕಡೆ. ಇದೆಲ್ಲ ಸೊಪ್ಪು ಇದು. ತಿನ್ನೋ ನಾಯಿ, ತಿನ್ನು ಅಂದೆ. ಚಿಕ್ಕ ಮಕ್ಳಲ್ಲೆಲ್ಲ ಏನು ಕೊಟ್ಟರು ತಿಂತಾ ಇದ್ದೆ. ಹೊಡಿತಾ, ಅದಕ್ಕೆ ಹಂಗಿದ್ದೆ ನೀನು ಅವಾಗ. ಈಗ ನಿನ್ನ ನಿರ್ಧಾರ ತಗೊಂತೀಯ, ಅದಕ್ಕೆ ಹಿಂಗಾಗೋಗಿದೆ. ರುಬ್ಕೊಂಡು ಬರಲ್ಲ ಹೋಗ್ಲಿ. ತಿನ್ನಲ್ಲ, ಪಲ್ಯ ಮಾಡ್ಕೊಡ್ತೀನಿ ತಿನ್ನೋ. ಸೊಪ್ಪು ಸಾರು ಬೇರೆ ಏನೇನು ಮಾಡ್ಬೋದಾ? ಜ್ಯೂಸ್ ಮಾಡ್ಬೋದು, ಇವೆರಡು ಮಾಡ್ಬೋದು. ಇನ್ನೇನು ಮಾಡ್ಕೊಡ್ಲಿ? ನಿನ್ ಮೋಷನ್ನು ಚೆನ್ನಾಗಿ ಬರುತ್ತೆ. ಮೋಷನ್ ಬರ್ತಾ ಇಲ್ಲ ಅಂತ ಇದೆಯಲ್ವಾ? ಈ ಮೋಷನ್ ಬರ್ತಾ ಇಲ್ಲ ಅಂತ ಅಲ್ವಾ? ಅದು ಚೆನ್ನಾಗಿ ಬರುತ್ತೆ. ಇದು ಕಡ್ಡಿಗಳನ್ನ ಹಾಕೊಂಡು ತಿನ್ಬೇಕು. ಹಾಕೊಂಡು ತಿನ್ನು, ಪೈಲ್ಸ್ ಇರೋರ್ಗೆಲ್ಲ ಹೋಗ್ಬಿಡುತ್ತಂತೆ. ಇದು ಮೆಂತ್ಯ ಪಲಾವ್ ಮಾಡಲ್ವಾ? ಹಂಗೆ ದಾಸವಾಳದ ಎಲೆ ಪಲಾವ್ ಮಾಡೋಣ. ಮೆಂತ್ಯ ಪಲಾವು, ಪಾಲಕ್ ಪಲಾವು, ಪಾಲಕ್ ಪನ್ನೀರ್ ಮಾಡಲ್ವಾ? ದಾಸವಾಳದ ಪನ್ನೀರ್ ಮಾಡೋಣ. ದಾಸವಾಳದ ಎಲೆ ಪನ್ನೀರು. ಇನ್ನೇನೇನು ಮಾಡ್ಬೋದು? ಅದಕ್ಕೆ ಕಣ ಹೇಳಿದ್ದು. ನಾನೇನ್ ತಿನ್ನೋ ಅವಶ್ಯಕತೆ ಇಲ್ಲ. ಅದು ಇವಾಗ ಇದಲ್ವಾ, ಮಂಜು ಬೀಳೋ ಕಾಲ. ನಿನ್ಗೂ ಹಂಗೆ ನೋಡು, ಪರ್ಚಿದ್ರೆ ನಾನು ಪರ್ಚು ತೋರಿಸ್ಲಾ? ನೋಡಿ, ಇಲ್ಲಿ ಒಂದಿದೆ. ಹಿಂಗ ಅಂದ್ಕೊಂಡ ನೋಡಿಗ ನಮಗೂ ಹೋಗುತ್ತೆ. ಚೆನ್ನಾಗಿ ಹಿಂಗ ಅಂದ್ಬಿಟ್ರೆ ಸುಮ್ಮನೆ ಇರೋ, ಮುಟ್ಬೇಡ. ಈಗೆಲ್ಲ ಮಂಜು ಕಾಲದಲ್ಲಿ ಸ್ಕಿನ್ ಎಲ್ಲ ಇನ್ನು ಹೆಂಗಿರುತ್ತೆ? ಸೋಪ್ ಹಾಕಿದ್ರೆ ಹಂಗೇನೆ ಆಗೋದು ಬೆಳ್ಳಿಗೆ. ಹೋಗ್ಲಿ, ಪನ್ನೀರ್ ಹಾಕ್ಬಿಟ್ಟು ದಾಸವಾಳದ ಪನ್ನೀರ್ ಮಾಡೋಣ. ದಾಸವಾಳದ ಪನ್ನೀರ್ ಮಾಡಿಬಿಟ್ಟು ಸೇಲ್ ಮಾಡೋಣ. ಯಾರ್ಯಾರು ಬೇಕೋ ಕೇಳಿ ಮಾರ್ಕೊಂಬಂದ್ಬಿಡು. ಅಲ್ಲಿ ಎಲ್ಲಾದರೂ ಇಕ್ಬಿಟ್ಟು ಸ್ವಲ್ಪ ಕಮ್ಮಿ ಕಾಸಿಗೆ ಮಾಡ್ಬೇಡ. ಪಾಲಕ್ ಪನ್ನೀರ್ ಅಂತ ಮಾರ್ಕೊಂಬಂದ್ಬಿಡು. 10 ರೂಪಾಯಿಗೆ ಒಂದು ಬಾಟ್ಲು ಪಾಲಕ್ ಪನ್ನೀರು ಅಂತ ಮಾರ್ಬಿಡು. ನಾನು ಹೇಳಿದ್ ಕೇಳು, ಮಾರ್ಕೊಂಡಾದ್ರೂ ಬಾಯ್, ಬೇರೆಯವ್ರಿಗಾದ್ರೂ ಒಳ್ಳೇದಾಗುತ್ತೆ. ಪಾಲಕ್ ಪನ್ನೀರ್ ಮಾಡೋ ಬದಲು ದಾಸವಾಳದ ಎಲೆ ಪನ್ನೀರ್ ಮಾಡ್ಕೊಡ್ತೀನಿ ಅಂದೆ. 10 ರೂಪಾಯಿಗೆ 20 ರೂಪಾಯಿಗೆ ಮಾರ್ಕೊಂಬಾ. ಆಯ್ತು, ಹೋಗ್
ಹೋಗ ಅಲ್ಲಿ ಇಟ್ಕೊಂಡು ಮಾರ್ಕೊಂಬೋಗು. ಹಾಕೊಂಡ್ಬರ್ತೀನಿ. ಮಾರ್ಕೊಂಬಂದು ಏನು ಮಾಡ್ತೀಯ? ತಿಂತೀನಿ. ಕೂತ್ಕೋ ಅಲ್ಲಿ, ಇಲ್ಲ ರುಬ್ಕೊಂಬರ್ತೀನಿ ಬಾ. ಕಾಲು ನೋಡ್ತೈತೆ. ರುಬ್ಕೊಂಬರ್ತೀನಿ ಇರು. ಈರುಳ್ಳಿ ಬಿಚ್ಚಿಬಿಟ್ಟು ಪಲ್ಯ ಮಾಡ್ತೀನಿ. ಈರುಳ್ಳಿ ತಂದಿದ್ದೀನಿ. ದೇವುಗಳನ್ನ ಓಡಿಸ್ತಾನೆ ನೋಡು, ಆ ಥರ ಓಡಿಸ್ಬೋದು. ಒಂದೆರಡಲ್ಲೇ ತಿನ್ನೋ. ಏನು ನಿನ್ನ ಗಂಟೆನೋ ಹೋಗುತ್ತೆ. ನನಗೋಸ್ಕರ ತಿನ್ನು. ಅಮ್ಮನಿಗೋಸ್ಕರ ಎಲ್ಲರೂ ಪ್ರಾಣನೇ ಬಿಡ್ತಾರೆ, ನೀನೊಂದು 2 ಎಲೆ ತಿನ್ನೋಕ್ಕಾಗಲ್ವಾ? ಈ ಕಡೆ ಬಾ. ಇನ್ನು ನಾನು ಕೇಳಿದ ಪ್ರಶ್ನೆಗೆ ಹೇಳು ಉತ್ತರ. 1-2 ಎಲೆ ತಿನ್ನು, ನಿಂಗೆ ಸೊಪ್ಪೇನೋಗುತ್ತೆ. ಅಲ್ಲ, ನಿನ್ಗೆ ನಾನಂದ್ರೆ ಇಷ್ಟ ಇಲ್ವೇನೋ? ನಿನ್ಗೆ ನಾನಂದ್ರೆ ಇಷ್ಟನೋ ಇಲ್ವೋ? ಅದಕ್ಕೆ ತಿನ್ನಿಸ್ತೀನಿ ಇರು. ನಿಂಗೆ ನಾನಂದ್ರೆ ಇಷ್ಟ ಇಲ್ವಲ್ಲ, ಅದಕ್ಕೆ ತಿನ್ನಿಸ್ತೀನಿ. ಅಮ್ಮನಿಗೋಸ್ಕರ ಏನೇನೋ ತ್ಯಾಗ ಮಾಡ್ತಾರೆ. ಏನು ತ್ಯಾಗ ಮಾಡಿದೀಯ ನಿನ್ನ ಜನ್ಮಕ್ಕೆ? ಇಷ್ಟು ಬೆಂಕಿ ಇಕ್ಕ. ಏನು ಮಾಡಿದೀಯ? ನಿನ್ನ ಜನ್ಮ ನಿನ್ನ ಹತ್ರನೇ ಇದೆ. ಒಂದು ಎಲೆ ತಿನ್ನಲ್ಲ. ಏನು ಮಾಡಿದೀಯ ನೀನು ನನಗೋಸ್ಕರ? ಸೈನ್ಸ್ ತಗೊಂಡು ನಾನೇನು ಉದ್ಧಾರ ಆಗಲಿ? ಇನ್ಯಾರು ಉದ್ಧಾರಕ್ಕೆ ಆಗ್ತಾರೆ? ಮಾತೆತ್ತಿದ್ರೆ ಸೈನ್ಸು ಅಂತ ಬಡ್ಕೊಂತೀಯ. ಏನು ಯಾರು ಸೈನ್ಸೇ ಓದಿಲ್ವಾ? ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನಗೋಸ್ಕರ ತಗೊಂಡಿದ್ದು. ನನಗೋಸ್ಕರನ ತಗೊಂಡೆ ಸೈನ್ಸ್? ನೀನು ಆರ್ಟ್ಸ್ ಕೂಡ ಲಾಯಕ್ಕಿಲ್ಲ. ನಿನ್ನನ್ನು ಅಲ್ಲತ್ತಂತ ಕುಂಡ್ರಿಸಿದ್ದೀನಿ. ನೀನು ಯಾವುದಕ್ಕೂ ಲಾಯಕ್ಕಿಲ್ಲ. ಇದು ಸೈನ್ಸಲ್ಲಿ ಇದರಲ್ಲಿ ಬೆನಿಫಿಟ್ಸ್ ಏನಿದೆ? ಸೈನ್ಸ್ ಓದ್ತಾ ಇದೀಯಾ? ಅದಕ್ಕೆನಾ 10 ವರ್ಷ ಅದರಲ್ಲೇ ಕೂತಿರ್ತೀಯ ಬಿಡು. ಹಿಂಗೆಲ್ಲ ಮಾತಾಡಿದ್ರೆ, ಇದೆಲ್ಲ ಮೈಂಡ್ಗೆ ಹಾಕಿದ್ರೆ ನೀನು 10 ವರ್ಷ ಆದ್ರೂ ಅಲ್ಲೇ ಕೂತಿರ್ಬೇಕು. ಹೋಗ್ಲಿ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡು. ಏನಿದೆ ಇದರಲ್ಲಿ? ಈಗ ಯಾವ ಇಯರಲ್ಲಿ ನೋಡಿದ್ರು ನಿಮ್ಮ ಲೆಸನ್ನಲ್ಲಿ ಇದು ಬಂದಿರುತ್ತೆ ಅಲ್ವಾ? ನಾನು ಎಲ್ಲ ಇಯರಲ್ಲೂ ನಿಮ್ಮ ಲೆಸನಲ್ಲಿ ನೋಡಿದ್ದೀನಿ. ಡ್ರಾಯಿಂಗ್ ಎಲ್ಲ ನೋಡಿದ್ದೀನಿ. ಇದರಲ್ಲಿ ಏನೇನು ಯಾವ ಪಾರ್ಟ್ ಏನೇನು ಅದಾದ್ರೂ ಹೇಳು. ಯಾವುದು ಸ್ಟೆಮ್ಮು? ಅದಾ? ಇಲ್ಲ, ನಿನ್ ತಲೆ. ರೂಟು ಎಲ್ಲ ಇತ್ತ ನಿನ್ ತಲೆ. ಕಾಸಲ್ಲ. ಇನ್ನೇನು? ರೂಟ್, ಸ್ಟೆಮ್, ಸ್ಟಿಕ್. ಇಲ್ಲಿ ಫ್ಲವರ್ ಐತೆ ನೋಡು. ಎಲ್ಲೈತೆ ನಿನ್ ತಲೆ? ಇದೇ ನಿನ್ ತಲೆನಾ? ಫ್ಲವರ್ ಅಲ್ಲ ಅದು. ಸರಿ, ಇನ್ನೇನು? ಅದ್ರೊಳಗಡೆ ಏನೇನೋ ಇದೆ ಅಲ್ವಾ, ಅದೇ ಹೇಳು. ಎಲೆ ಒಳಗಡೆ ಏನೇನೋ ಇರುತ್ತೆ. ಎಲೆ ಒಳಗಡೆ ನೀನು ದೂರ ಬಿಟ್ಟು ನೋಡು. ರೂಟ್ ಏನೋ ಈ ಥರ ರೂಟ್ಗಳಿರುತ್ತೆ. ಅದ್ರ ಹೆಸರುಗಳೆಲ್ಲ ಏನೋ, ಅದರಿಂದ ಏನೋ ವಾಟರ್ ಹೋಗುತ್ತೆ ಅಂತಾರೆ. ವಾಟರ್ ಕೊಡ್ತೆ ಇಲ್ಲಿ ಎಲೆಗಳಿಗೆ ಅಂತ ಹೇಳು ನೀನು. ನನಗೋಸ್ಕರ ಸೈನ್ಸ್ ತಗೊಂಡ್ಬಿಟ್ಟು ಏನೋ ಜೋರಾಗಿ ಹೇಳು. ಇನ್ನು ಸ್ವಲ್ಪ ಜೋರಾಗಿ ಹೇಳಿ, ಕೇಳಿಸ್ತಾ ಇಲ್ಲ. ಹೆಂಗೆ ಜೀವನ ತ್ಯಾಗ ಮಾಡುದ? ಏನೇನು ತ್ಯಾಗ ಮಾಡಿದೀಯ ನನಗೋಸ್ಕರ? ಏನೇನೋ ತ್ಯಾಗ ಮಾಡಿದೀಯ ನನಗೋಸ್ಕರ ಅಂದೆ. ಏನೇನೋ ಎಲ್ಲ ಏನೇನೋ ಮಾಡಿದೀಯಾ? ಏನು ಮಾಡಿದೀಯಾ? ಎಲ್ಲ ಏನು ಮಾಡಿದೀಯಾ? ಅಯ್ಯ, ನಿನ್ನ ಅಮ್ಮನ್ನ ಏನು ಮಾಡಿದೀಯಾ? ಎಲ್ಲ ಅಂದ್ರೆ ಎಗ್ಗರ್ಸ್ ಒದ್ದು ಬಿಡ್ತೀನಿ ಇಲ್ಲಿಂದ. ನಿನ್ನ ಮೂತಿ ನೋಡು. ಒಂದು ಎಲೆ ತಿನ್ನು ಅಂದ್ರೆ ತಿನ್ನಲ್ಲ ನೀನು. ನನಗೋಸ್ಕರ ಎಲ್ಲದ ತ್ಯಾಗ ಮಾಡಿಬಿಟ್ಟಿದೀಯ. ತಿನ್ನು, ಇದು ತ್ಯಾಗ ಮಾಡಿ ತೋರಿಸು. ಎಂತೆಂಥ ಮಕ್ಕಳು ಹೆಂಗೆ ಏನೇನೋ ತ್ಯಾಗ ಮಾಡಿರ್ತಾರೆ. ನಿನ್ನಂಥವರು
ಬಿಚ್ಕೊಂಡು ತಿರುಗ್ತಾರೆ, ನನಗಿಂತ ಇಲ್ಲ ನೋಡ್ರಪ್ಪ ಅಂತ. ಆವಾಗ್ಲಿಂದ ಕಿತ್ತು ಕಿತ್ತು ಅಲ್ಲಿ ಹಾಕ್ತೀಯ, ಕಸ ಮಾಡ್ತಾ ಇದೀಯ, ಯಾರು ಗುಡಿಸ್ತಾರೆ? ಇದ ತ್ಯಾಗ? ಇದೇ ಅಲ್ವಾ ನಿನ್ನ ಪ್ರಕಾರ ತ್ಯಾಗ ಅಂದರೆ? ನಾನು ತ್ಯಾಗ ಮಾಡಿದ್ದೀನಿ, ಎಲೆಗಳು ಕಿತ್ತಾಕಿದ್ದೀನಿ, ನಿನ್ನ ಗುಡಿಸು ಎತ್ತಾಕು ಅಲ್ವಾ ತ್ಯಾಗ ಅಂದರೆ? ತ್ಯಾಗ ಅಂದರೆ ಏನು? ಸೈನ್ಸ್ ತಗೊಂಡಿದೀಯಾ? ಸ್ವಲ್ಪ ಜೋರಾಗಿ ಮಾತಾಡೋ, ನಿನ್ನ ಬಾಯಿ ಬೊಂಬಾಯಿ ಅನ್ನೋದು ನನಗೆ ಗೊತ್ತು. ಸೈನ್ಸ್ ತಗೊಂಡು ನಾನು ತ್ಯಾಗ ಮಾಡಿಬಿಟ್ಟಿದೀಯಾ? ಬೇರೆಯವ್ರ ಮನೆಗಳಲ್ಲೆಲ್ಲ ಏನು ಮಾಡವ್ರೆ? ಲೇ, ಬೇರೆಯವ್ರ ಮನೆಗಳಲ್ಲೆಲ್ಲ ಏನು ತಗೊಂಡಿದ್ದಾರೆ? ನನಗೆ ತ್ಯಾಗ ಮಾಡಿಬಿಟ್ಟವನಂತೆ, ಸೈನ್ಸ್ ತಗೋ ಅಂತ ಹೇಳಿದ್ದೀನಂತೆ. ಇವನು ಸೈನ್ಸ್ ತಗೊಂಡು ನನ್ನ ತ್ಯಾಗ ಮಾಡಿಬಿಟ್ಟವನಂತೆ. ತ್ಯಾಗ? ನೀನು ಸೈನ್ಸ್ ತಗೊಂಡು ನೀನು ಉದ್ಧಾರಕ ಆದರೆ ನಾನು ಉದ್ಧಾರಕ ಆದಂಗೆ. ಹೇಳೋಕ್ಕೂ ಒಂದು ರೀತಿ ನೀತಿ ಇರಬೇಕು. ಏನೋ ನನಗೆ ಸೈನ್ಸ್ ತಗೊಟ್ಟು ಓದಿಸಿದ್ರೆ ಅದು ತ್ಯಾಗ ಅನ್ಬೋದು. ನಿನಗೆ ಸೈನ್ಸ್ ನಾನು ತೆಗೆದುಕೊಟ್ಟು ಓದಿಸ್ತಾ ಇದ್ರೆ ನೀನು ನನಗೆ ತ್ಯಾಗ ಮಾಡ್ದಂಗ. ನಿನ್ನ ಎತ್ಕೊಂಡಾಗ ಆರ್ಟ್ಸಲ್ಲಿ ಬಿಸಾಕ್ತೀನಿರು. ಅದಕ್ಕೂ ಕಾಯ್ಕೊಂಡಿರ್ತೀಯ ಬಿಡು, ಆರ್ಟ್ಸ್ಗೂ ಕಾಯ್ಕೊಂಡಿರ್ತೀಯ, ಎಲ್ಲದಕ್ಕೂ ಕಾಯ್ಕೊಂಡಿರ್ತೀಯ. ಇನ್ನೇನು ತಗೊಂತೀಯ? ಕಾಮರ್ಸಾ? ಏನು ತರ್ಕ ಮಾಡ್ತೀಯ? ಕಾಮರ್ಸ್ ತಗೊಂಡ ಯಾವನ್ ನೋಡ್ಕೊಂಡು ಕಲ್ತ್ಕೊಂಡೆ? ಕಾಮರ್ಸ್ ತಗೊಂಡು ಇಂಜಿನಿಯರ್ ಆಗ್ತಾರ? ಯಾರು ಹೇಳಿದ್ದ? ನೀನಾ? ಬ್ಯಾಂಕ್ ಅಕೌಂಟೆಂಟಾ? ಕೊಟ್ಟಿರೋದನ್ನ ಕಣ್ಣು ಮುಚ್ಕೊಂಡು ಕಣ್ಣುಗೊದ್ದುಕೊಂಡು ಕೆಲಸ ಮಾಡು. ಅಮ್ಮ ದೇವ್ರೇ, ಇಷ್ಟು ಕೊಟ್ಟಿದ್ದೀಯಲ್ವಾ, ತುಂಬ ಥ್ಯಾಂಕ್ಸು ಅಂತ ಗೌರವ ಕೊಡು, ಧನ್ಯವಾದಗಳು ಹೇಳು. ಯಾಕೆ ಕೀಳ್ ಮಟ್ಟಕ್ಕೆ ಇಳಿತೀಯ? ಹೋಗಿ ಹೋಗಿ. ನಾನು ಹೇಳಿದ್ನ ನಿನಗೆ ನಾನು ತ್ಯಾಗ ಮಾಡಿದ್ದೀನಿ ಅಂತ? ನಿನ್ನ ಜನ್ಮಕ್ಕಿಷ್ಟು ನಿನ್ಗೆ ಆರ್ಟ್ಸ್ ತಗೊಳ್ಳೋದಕ್ಕೂ ಎದುರ್ತಾ ಇದ್ದೆ ಅಲ್ವೇನೋ ಆವಾಗ? ಅಯ್ಯಪ್ಪ ನನ್ನ ಕೈಯಲ್ಲಿ ಓದೋಕ್ಕಾಗಲ್ಲ, ಅಯ್ಯಪ್ಪ ನನ್ನ ಕೈಯಲ್ಲಿ, ಅಯ್ಯೋ ನನಗೆ ಹೆದರಿಕೆ, ಅಯ್ಯೋ ನನಗೆ ಭಯ ಅಂತ ಎದುರ್ಕೊಂತ ಇದ್ದೆ. ಎಲ್ಲಾನು ಆರ್ಟ್ಸ್ಗೆ ಎದುರ್ಕೊಂತ ಇದ್ದೆ, ಕಾಮರ್ಸ್ಗೆ ಇನ್ನೆಷ್ಟು ಎದುರ್ಕೊಂತ ಇದ್ದೆ ನೀನು. ಅಯ್ಯಪ್ಪ ಓದು ಆವಾಗ್ಲೇ ಒಂದಷ್ಟು ಭಯ ಹುಟ್ಟಿಸ್ಬಿಟ್ಟಿದ್ರು ನಿನಗೆ. ಇವಾಗ ಹೆಂಗಿದೆ? ಇವಾಗ ಭಯ ಆಗುತ್ತಾ ಸೈನ್ಸ್ ತಗೊಂಡ? ನನ್ನ ಮೇಲೇನೆ ರೋಪ್ ಆಗ್ತೀಯ ನೀನು, ಆರ್ಟ್ಸು ನಾನು ಸೈನ್ಸು ಅಂತ. ತ್ಯಾಗ ಜೋರಾಗಿ ಮಾತಾಡೋ ಅಂದೆ. ಏಯ್, ಏನು ನೀನು? ನಿನ್ನ ತ್ಯಾಗಗಳು ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ನಿನ್ನಂಥ ತ್ಯಾಗ ಯಾರು ಮಾಡ್ತಾರೆ? ಯಾರೂ ಮಾಡಲ್ಲ. ನಿನಗೆ ನಾನೆಷ್ಟು ತ್ಯಾಗ ಮಾಡಿದ್ದೀನ ನನಗೆ ಗೊತ್ತು, ನಾನೆಷ್ಟು ಕಷ್ಟಪಟ್ಟಿದ್ದೀನ ನೀನು ಓದೋ ಆಟಕ್ಕೆ. ನಿನ್ನನ್ನು ಓದಿಸೋ ಬದಲು ನಾನು ಓದಿದ್ರೆ ನಾನು MBBS ಆಗಿಬಿಡ್ತಾ ಇದ್ದೆ. ನಿನ್ನನ್ನು ಓದಿಸಿ 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 ನಿನ್ನನ್ನು ಒಂದು ಮಟ್ಟಕ್ಕೆ ತರೋ ಅಷ್ಟೊತ್ತಿಗೆ ನಾನು ಸುಸ್ತಾಗ್ಬಿಟ್ಟೆ. ಅದೇ ನಾನು ಓದಿದ್ರೆ ನಾನು ಇಷ್ಟೊತ್ತಿಗೆ MBBS ಪಾಸ್ ಮಾಡಿಬಿಡ್ತಾ ಇದ್ದೆ. ಫ್ರೀ ಇದರಲ್ಲಿ ಸೀಟಲ್ಲಿ ಓದ್ಕೊಂಡು ಬಂದುಬಿಡ್ತಾ ಇದ್ದೆ. ಅಷ್ಟು ಕಷ್ಟಪಟ್ಟಿದ್ದೀನಿ ಅಪ್ಪ. ಅದಕ್ಕೂ ಬೆಲೆ ಇಲ್ವಾ ನನಗೆ? ನೀನು ತ್ಯಾಗ ಮಾಡಿದೀಯಾ? ಅಲ್ಲೂ ನಿಂದೆ ತ್ಯಾಗನಾ? ಈಗ ಸೈನ್ಸಲ್ಲಿ ಬೇರೆ ಏನಾದರೂ ಇದ್ದಿದ್ರೆ ಎತ್ಕೊಂಡೋಗಿ ಅಲ್ಲಿ ಕುಂಡ್ರಿಸ್ಬಿಡ್ತೀನಿ, ಸುಟ್ಟೋಗ್ಬಿಡ್ಬೇಕು. ಏನಾದರೂ ಒಂದು ಕೆಲಸ ಕೊಟ್ಟರೆ ಜವಾಬ್ದಾರಿಯಿಂದ ಮಾಡಬೇಕು. ಆ ಥರ ಎಲ್ಲ ಮಾತಾಡಬಾರ್ದು. ಯಾವುದು ತ್ಯಾಗ ಏನು ಇಲ್ಲ ಅಲ್ಲಿ. ಏನು ಶುರು ಮಾಡಿದ್ದ? ಬುದ್ಧಿ ಇಲ್ದಿರೋ ಮಾತುಗಳೆಲ್ಲ ಮಾತಾಡ್ತೀಯ. ಏನು ಮಾತಾಡ್ದೆ? ಏನು ತ್ಯಾಗ ಅಂತ? ಸೈನ್ಸ್ ತಗೊಂಡು ತ್ಯಾಗ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ನಿನಗೋಸ್ಕರ ನಾನು ಸೈನ್ಸ್ ತಗೊಂಡು ತ್ಯಾಗ ಮಾಡಿದ್ದೀನಿ ಅಂತ. ಅದಕ್ಕೆ ಇದೆ ಹೇಳ್ದ. ಹೋಗ್ಲಿ ಬಿಡಪ್ಪ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀಯ.
ಆಮೇಲೆ ಇನ್ನು ನನಗೋಸ್ಕರ ಮಾಡಿದೀಯಲ್ವಾ, ತುಂಬ ಸಂತೋಷ. ಕೊಡು ಸಂತೋಷ. ಖುಷಿ ಆಯಿತು. ಸೈನ್ಸ್ ತಗೊಂಡು ದೊಡ್ಡ ತ್ಯಾಗ ಮಾಡಿಬಿಟ್ಟಿದ್ಯಾ. ಯಾಕೆ ಅಲ್ಲಿ ಕೊಚ್ಕೊಂತೀಯ? ಅಲ್ಲಿ ಕೊಚ್ಕೊಂತೀನಿ ಇರು. ಅಲ್ಲೂ ಅಲ್ಲೂ ಇನ್ನು ಅಲ್ಲಿ ಎಷ್ಟು ಉದುರಿಸವ್ರೆ ಹಾಸ್ಪಿಟ್ಲಲ್ಲಿ. ಅಲ್ಲೂ ತಲೆನೋವು. ನಿನ್ನ ಹಾಸ್ಪಿಟ್ಲಲ್ಲಿ ಎಷ್ಟು ಅಲ್ಲಿ ಉದುರಿಸಿದ್? ಜಾಸ್ತಿ ಮಾತಾಡಿದ್ರೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ಕುಂಡ್ರಿಸ್ಬಿಟ್ಟು ಅಲ್ಲುಗಳು ಉದುರಿಸ್ಬಿಡ್ತೀನಿ. ನನ್ನ ಹಾಸ್ಪಿಟ್ಲಲ್ಲ. ಅದೇ ನೀನು ಜಾಸ್ತಿ ಮಾತಾಡಿದ್ರೆ ನಾನು ಹೊಡಿಯಲ್ಲ, ಆ ಡಾಕ್ಟ್ರ್ ಕೈಯಲ್ಲಿ ಅಲ್ಲುಗಳು ಉದುರಿಸ್ಬಿಡ್ತೀನಿ. ಒಂದು 12 ಅಲ್ಲ ಉದುರಿಸಿದ್ದೀನಿ, ಇನ್ನೊಂದು 12 ಅಲ್ಲಿ ಉದುರಿಸ್ಬಿಡ್ತೀನಿ. ಕರ್ಕೊಂಡೋಗಿ ಅಲ್ಲಿ ಕುಂಡ್ರಿಸ್ಬಿಡ್ತೀನಿ ಇರು. ಅದ್ಯಾವ ತ್ಯಾಗನ? ಅಲ್ಲುಗಳು ಕ್ಲಿಪ್ ಹಾಕಿರೋದು ಯಾರು ತ್ಯಾಗ? ಅದು ನಿನ್ನ ತ್ಯಾಗನ? ಅದು ನನಗೋಸ್ಕರ ಮಾಡಿದ್ದಲ್ವಾ? ಮಾಡಿದ್ದು ತ್ಯಾಗ. ಅಲ್ಲುಗಳು ಕ್ಲಿಪ್ ಹಾಕ್ಕೊಂಡಿರೋದು ನನಗೋಸ್ಕರನೇ ತ್ಯಾಗ. ಯಾರು ಹಾಕ್ಸಿದ್ದು? ಹಾಕ್ಸಿದ್ದು ಯಾರೋ ಆಗ್ಲಿ, ಒಳ್ಳೇದು ಯಾರಿಗಾಗುತ್ತೆ? ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ನೀನು ಹೆಂಗಿದ್ದೆ ಕ್ಲಿಪ್ ಹಾಕ್ಸ್ದೆ ಇದ್ದಾಗ? ಚೆನ್ನಾಗೇ ಇದ್ದೆ. ಮಿಕ್ಕಿ ಮೌಸ್ ಥರ ಹಿಂಗೆ ಅಂದ್ಕೊಂಡು ಹಿಂಗಿತ್ತು. ಅಲ್ಲೆರಡು ಇಲ್ಲಿ ಬಂದು ಕೂತಿತ್ತು. ಎರಡಲ್ಲಿ ಕಿತ್ತಿದ್ದಕ್ಕೆ ಪ್ರಾಣ ಹೋಗ್ಬಿಡ್ತು ನಿಮಗೆ. ಯಾವ ಎರಡಲ್ಲ? ಒಂದು ಹುಚ್ಚೋಗಿರೋಲ್ಲ. ಹುಚ್ಚೋಗಿರೋ ಅಲ್ಲೋ ಅದು ಕನ್ನಡದಲ್ಲಿ ಮಾತಾಡೋ. ಕನ್ನಡ ಗೊತ್ತಿಲ್ಲ. ಅದು ಆ ಎಲ್ಲಿ ಎಲ್ಲರಿಗೂ ತೆಗಿತಾರೆ, ಎಲ್ರಿಗೂ ಇರುತ್ತೆ ಆ ಎಲ್ಲೋ. ಅದು ನನಗಾದ್ರೂ 2, ಬೇರೆಯವ್ರಿಗಾದ್ರೆ ಎಷ್ಟೆಷ್ಟು ಕಿತ್ತಿದ್ದಾರೋ ನೋಡ್ಕೊ. ನೀನು ಹೆಂಗಿದ್ದೆ ನೆನ್ಸ್ಕೊ. ನೀನು ಹಂಗೆ ಬಿಟ್ಟಿದ್ರೆ ನೀನು ಹೆಂಗಿರ್ತಾ ಇದ್ದೆ ನೆನ್ಸ್ಕೊ. ಹಿಂಗಿತ್ತು, ಇಲ್ಲಿ ಬಂದು ಕೂರ್ತಾ ಇತ್ತು ಎರಡಲ್ಲೂ. ನೆನಪಿದೆಯಾ ನಿಂಗೆ? ಚೆನ್ನಾಗಿ. ಆಧಾರ್ ಕಾರ್ಡಲ್ಲಿ ನಿನ್ನ ಫೋಟೋ ನೋಡೋ ಅಂದ್ಕೊಂಡು ಹಿಂಗಿದೆಯಾ ಆಧಾರ್ ಕಾರ್ಡಲ್ಲಿ? ಏನು ಚೆನ್ನಾಗಿದೀಯಾ? ಯಾವಾಗಲೂ ನನ್ನನ್ನು ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು. ಅಮ್ಮ ನಿನ್ನನ್ನು ಹಲ್ಲು ಒಳಗಡೆ ಕಳಿಸಿದ್ದೀಯಾ, ನನ್ನನ್ನು ಬಡಿದೀರಾ, ಇಷ್ಟು ಹಲ್ಲು ಕಿತ್ತಿಸಿದ್ದೀಯಾ ಡಾಕ್ಟ್ರುಗಳ ಕೈಯಲ್ಲಿ, ನಿನ್ನನ್ನು ನಾನು ಮರೆಯೋಲ್ಲಮ್ಮ ಅಂತ ತಿಳ್ಕೊಬೇಕು. ಅಮ್ಮ ನಾನು ನಿನ್ನ ಮಾತು ಕೇಳಿದಿರ ಇದ್ದಿದ್ರೆ ನನ್ನ ಆರ್ಟ್ಸೋ ಕಾಮರ್ಸ್ ತಗೊಂಡ್ಬಿಡ್ತಾ ಇದ್ನಮ್ಮ, ನಿನ್ನ ಮಾತು ಕೇಳಿದ್ದಕ್ಕೆ ನಾನು ಸೈನ್ಸ್ ತಗೊಂಡಿದ್ದೀನಮ್ಮ ಅಂತ ಯಾವಾಗಲೂ ನನಗೆ ಕಾಲಿಗೆ ಪೂಜೆ ಮಾಡಿ ಹೋಗಬೇಕು. ಅದು ಬಿಟ್ಟು ನನ್ನ ಮೇಲೇ ಪಾಯಿಂಟ್ ಔಟ್ ಮಾಡ್ತೀಯ. ಪಾಯಿಂಟ್ ಔಟ್ ಮಾಡಿ 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 ಸಾಕಾಗಿ ಹೋಗಿದ್ದೀಯ. ಇನ್ನೇನೇನು ತ್ಯಾಗ ಮಾಡಿದೆ ನನಗೋಸ್ಕರ? ಹಲ್ಲು ತ್ಯಾಗ, ಓದೋ ತ್ಯಾಗ, ಮತ್ತೊಂದು ತಿನ್ನೋ ತ್ಯಾಗ, ಆ್ಯಕ್ಟಿಂಗ್ ತ್ಯಾಗನ? ಏನು ಆ್ಯಕ್ಟಿಂಗ್ ಮಾಡ್ತೀಯ? ಜೋರಾಗಿ ಮಾತಾಡಲ್ಲ. ನಾನು ಓದ್ಕೊಬೇಕು. ನೀನಾ? ಇಲ್ಲ ಅಂದರೆ ನಿನ್ನ ಥರ ಆರ್ಟ್ಸ್ ತಗೊಬೇಕಾಗಿತ್ತು. ಕೆಲಸ ಮಾಡಬೇಕು. ನಮ್ಮಪ್ಪ ನಮ್ಮಮ್ಮ ನನಗೆ ಸೈನ್ಸ್ ನನ್ನ ಥರ ಕಷ್ಟಪಟ್ಟಿದ್ರೆ ನಾನು ಸೈನ್ಸೇ ತಗೊತಾ ಇದ್ದಿದ್ದು. ನಮ್ಮ ಮನೆಗಳಲ್ಲಿ ಯಾರು ಕೇರೆ ತಗೊತಾ ಇರಲಿಲ್ಲ. ಅಯ್ಯ ಹೋಗಿ ನೀನು ಹೋದ್ರೆ ಓದ್ತೀಯ, ಇಲ್ಲ ಅಂದರೆ ಬಿದ್ದಿರ್ತೀಯ ಮುಸುರೆ ತಿಕ್ಕೊಂಡು ಅಂತ ಬಿಸಾಕಿದ್ರು. ನಿನ್ನನ್ನು ನಾನು ಚೆನ್ನಾಗಿರಲಿ ಅಂತ ನಾವು ಕಷ್ಟಪಟ್ರೆ ನನ್ನ ಥರ ಆಗೋಗ್ತೀಯ? ನಾನು ಅಷ್ಟೇ, ಅವ್ರು ಕಷ್ಟಪಟ್ಟಿದ್ರೆ ಅವ್ರಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದೆ. ಅವ್ರು ನನಗೋಸ್ಕರ ಏನು ಕಷ್ಟಪಡಲಿಲ್ಲ. ನಾನು ಇಲ್ಲಿ ಓದ್ತಾ ಇದ್ರೆ ಇಲ್ಲಿ TV ಸೀರಿಯಲ್ ನೋಡ್ಕೊಂಡು ಕೂರ್ತಾ ಇದ್ರು. ಇಲ್ಲಿ ಓದೋದು, ಇಲ್ಲಿ TV ಹಾಕ್ಕೊಂಡು ನೋಡೋದು. ನನ್ಗೆ ಅಂಥ ತ್ಯಾಗಗಳು ಮಾಡಿದ್ದಾರೆ. ನಿನ್ಗಂಗೆ ಮಾಡಿದ್ರೆ ಹೆಂಗಿರುತ್ತೆ? ನಿನ್ನ ಕಣ್ಣುಗಳು ಹಿಂಗೆ ಇರುತ್ತೆ TV ಸೀರಿಯಲ್ಗಳ ಮೇಲೆ. ಏನೋ ಹಂಗೆ ಮಾಡೋದು. ಓದೋ ಟೈಮಲ್ಲಿ ನಾವು ಮೊಬೈಲ್ ನೋಡೋದು. ನಾನು ಎಲ್ಲೋ ಇರ್ತೀನಿ, ನೀನೆಲ್ಲೋ ಇರ್ತೀಯ. ನಿನ್ನ ಹತ್ರ ಬಂದು ಕೂತ್ಕೊಂಡ್ರೆ ಓಡಿಸ್ತೀಯಾ ಹೋಗು ಅಂತ? ನಾನು ಇನ್ನೇನು ಮಾಡಿಲ್ಲ. ನೀನು ಬಂದು ಕೂತ್ಕೊಳ್ಬೇಕು, ನೀನು ರೆಸ್ಪಾನ್ಸಿಬಲ್. ನಾನು ರೆಸ್ಪಾನ್ಸಿಬಲ್ಲ? ನಿನ್ನ ಕೋಲ್ ಹಿಡ್ಕೊಂಡು ಹೊಡೆದು ಬಾರಿಸಿ ಕೂತ್ಕೊಬೇಕು ನಾನಲ್ಲಿ.
ನಾನೇನು ಮೊಬೈಲ್ ಕತ್ತೆ ಮೇಯ್ಸಕ್ಕ ನೋಡ್ತೀನ, ಕೆಲ್ಸಕ್ಕೆ ಬರೋದು ಮಾಡ್ತೀನ, ಇಲ್ಲ ನಿಂತರ ಕಿತ್ತೋಗಿರೋದನ್ನ ನೋಡ್ಕೊಂಡಿರ್ತೀನ. ಮೊಬೈಲ ಕಿತ್ತೋಗಿರೋದು ಅದು ಒಂದು ತ್ಯಾಗ ಮಾಡಿದೀಯ ನನಗೋಸ್ಕರ. ಇನ್ನೇನು ತ್ಯಾಗ ಮಾಡಿದೀಯ? ನಿಮ್ಗೆ ಅರ್ಥ ನಾನು ಹೊಟ್ಟೆಲಿ ಹುಟ್ಟಿರೋದೊಂದು ತ್ಯಾಗನ? ದೊಡ್ಡ ತ್ಯಾಗ ಅದು. ಅನ್ಸ್ಕೊಂಡಿರೋ. ಆಮೇಲೆ ಕೇಳಿಸ್ಕೊಂಡವರೆಲ್ಲ ಪರ್ಕೆ ತಗೊಂಬಂದು ಹಾಕ್ಬಿಡ್ತಾರೆ ನಿನ್ನ ಬಡ 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 ಅಂತ. ತಲೆ ನೋಡ್ತೈತೆ, ನಾನು ಹೋಗ್ತೀನಿ. ಎಲ್ಲರೂ ಬಂದು ಪೊರಕೆ ಪೂಜೆ ಮಾಡಿಬಿಡ್ತಾರೆ. ನಿನ್ನನ್ನು ಬಿಟ್ಬಿಡ್ಬೇಕು, ಹೋಗ ನೀನು ಏನಾದರೂ ಮಾಡ್ಕೊ ಅಂತ. ಯಾಕೆ ಅನಿಸ್ತಲ್ಲ? ಅದೇ ಹಂಗೆ ಬಿಟ್ಬಿಟ್ಟಿದ್ರೆ ಹೆಂಗಿರ್ತಾ ಇದ್ದೆ ಗೊತ್ತಾ? ನಾನು ಯಾಮಾರಿಬಿಟ್ಟೆ ನೋಡು. ಆಯಿತು, ಹೋಗಲ್ಲ ನಾನು. ಯಾಮಾರಿಬಿಟ್ಟು ನನ್ನ ತಲೆ ಮೇಲೆ ಕುಂಡ್ರಿಸ್ಕೊಂಡೆ. ಈಗ ನನಗೆ ಮಾಡುತ್ತಾ ಇದೀಯ. ಹೋಗ್ಲಿ, ಪಲ್ಯ ಮಾಡ್ಕೊಂಬ, ಹೋಗು ತಿನ್ನೋಣ. ಕಷ್ಟಪಟ್ಟು ಕಿತ್ಕೊಂಡ್ಬಂದಿದ್ದೀನಿ. ಸಾಕು, ನಿಲ್ಸ ನಿನ್ನ ಕಣ್ಣ. ಕಣ್ಣೊಳಗಡೆ ಹಾಕ್ಬಿಡ್ತೀನಿ. ಬೇರೆಯವ್ರಿಗೋಸ್ಕರ ಏನು ತ್ಯಾಗ ಮಾಡಿದೀಯ? ಶಬಾಷ್. ಇನ್ನೇನೇನು ತ್ಯಾಗ ಮಾಡ್ತೀಯ? ಏನೈತಿ ತ್ಯಾಗ ಮಾಡೋದು? ತ್ಯಾಗರಾಜ ನೀನು. ನಮ್ಮ ಮನೆ ತ್ಯಾಗರಾಜ, ತ್ಯಾಗಮಯಿ. ತ್ಯಾಗಮಯ್ಯ, ನಿನ್ನ ಹೆಸರು ತ್ಯಾಗರಾಜ ಅಂತಿಕ್ಕಲ್ಲ, ತ್ಯಾಗಮಯಿ ಅಂತಿಕ್ಕಲ್ಲ. ಇನ್ಮೇಲೆ ಅದಕ್ಕೆ ಬಿಡೋಣ, ತ್ಯಾಗರಾಜ. ತ್ಯಾಗರಾಜ, ನನಗೆ ತ್ಯಾಗ ಮಾಡಿರೋ ತ್ಯಾಗರಾಜ. ಹೋಗು, ಒಂದಷ್ಟು ಕ್ರೀಮ್ ಹಚ್ಕೊ ಮುಖಕ್ಕೆ, ಒಂದಷ್ಟು ಪೌಡ್ರ್ ಹಚ್ಕೊ, ಒಂದಷ್ಟು ಏನೇನು ಹಚ್ಕೊಂತೀಯ ಹಚ್ಕೊಂಡು ಹೋಗು ಫ್ರೆಂಡ್ಗಳ ಜೊತೆ. ಏನು ಪೌಡ್ರ್ ಬೇಕು ನಿಮ್ಗೆ? ಅದೇನೋ ಕ್ರೀಮು ಅಂತ ತಂದಿಕ್ಕೊಂಬಿಟ್ಟಿದೀಯಾ? ಒಂದು ವಾರ ಆದಮೇಲೆನಾ? ಏನಕ್ಕ ಕ್ರೀಮು? ಅದು ಬ್ಲ್ಯಾಕ್ ಕಲರಾ? ವೈಟ್ ಕಲರ್. ಅದೇನೋ ಇವಾಗ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಬ್ಲ್ಯಾಕ್ ಕಲರ್ ಹಿಂಗೆ ಉಜ್ಜಿಬಿಟ್ಟು ಹಿಂಗೆ ಎತ್ತಾರೆ, ಚಾರ್ಕೋಲ್ ಥರ. ಅದು ಗೊತ್ತಾ? ಯಾರಪ್ಪ ಮಾಡ್ಕೊಂಡಿದ್ದಾರೆ? ಗೊತ್ತಾಗುತ್ತೆ. ಗೊತ್ತಾಗದೆ ಏನು? ಇನ್ನೇನು ಏನು? ನಾನು ಅದೇನೇನೋ ತ್ಯಾಗರಾಜ, ಇನ್ನೇನೇನು ತ್ಯಾಗ ಮಾಡಿದೀಯೋ? ಏನು ಮಾಡ್ಬೇಕೆಲ್ಲ ಮಾಡಿದ್ದೀನಿ ಅಂತ ನೀವು ಸರಿ ಹೇಳಿದ್ರೆ. ಏನೇನೋ ಮಾಡ್ಬೇಕೆ? ಏನು ಮಾಡಿದ್ದೀನೋ ಎಲ್ಲ ಮಾಡಿದ್ದೀನಿ ಅಂತ ಇದೆಯಾ? ಹೇಳಿದ್ರೆ ತ್ಯಾಗ ಆಗಲ್ಲ. ಓ, ಅದಕ್ಕೆ ಮುಚ್ಚಿಕೊಂಡ್ಬಿಟ್ಟಿದೀಯಾ? ಅಮ್ಮ ದೇವ್ರೇ, ಥ್ಯಾಂಕ್ ಯು ದೇವ್ರೆ, ನನಗೆ ತ್ಯಾಗರಾಜನ ಕೊಟ್ಟಿದ್ದೀಯ. ನನಗೋಸ್ಕರ ಸೈನ್ಸ್. ನಿನ್ನ ಹೆಂಡ್ತಿಗೋಸ್ಕರ ಏನು ತಗೊಂತೀಯ? ಮದುವೆನೇ ಆಗಲ್ವಾ? ಅಯ್ಯೋ, ಒಳ್ಳೆ ಕೆಲಸ ಮಾಡ್ತಾ ಬಿಡು, ಆರಾಮಾಗಿದ್ದು ಬಿಡು. ನನಗೋಸ್ಕರ ತ್ಯಾಗಗಳು ಮಾಡ್ಕೊಂಡು ಬದುಕ್ಬಿಡು. ನಿನ್ನ ಹೆಂಡ್ತಿನೂ ನನಗೋಸ್ಕರನೇ ತ್ಯಾಗ ಮಾಡಿಬಿಡ್ತೀಯ? ಆವಾಗ ಅದೇ ಹೇಳ್ತೀಯೇನೋ, ನಾನು ಮದುವೆ ಆಗಲಿಲ್ಲ ನಿನಗೋಸ್ಕರ, ನಾನು ನಿನಗೋಸ್ಕರ ತ್ಯಾಗ ಮಾಡಿದೆ ಅಂತ ಅಲ್ವಾ? ಇನ್ನು ತ್ಯಾಗರಾಜ ಅಲ್ವಾ? ಎಲ್ಲ ನನಗೋಸ್ಕರನೇ. ಇನ್ನೇನೇನು ಮಾಡ್ತೀಯ? ತ್ಯಾಗಮಯಿ, ತ್ಯಾಗಮಯಿ ಅಂತ ಬೋರ್ಡ್ ಆಗ್ಬಿಡ್ತೀನಿ ಅಲ್ಲಿ ಗೇಟ್ ಮೇಲೆ. ತ್ಯಾಗರಾಜನ ಮನೆ ಇದು. ನಮ್ಮ ಮನೇಲಿ ತ್ಯಾಗರಾಜ ಇತ್ತು ಕಾಂಪೌಂಡ್ ಮೇಲೆ. ತ್ಯಾಗಮಯಿ, ನನಗೋಸ್ಕರ ತ್ಯಾಗರಾಜ ಊಟ ಬಂದವನೇ. ತ್ಯಾಗ ಬಾ, ಸೊಪ್ಪು ಸಾರು ಮಾಡ್ಕೊಡ್ತೀನಿ, ಪಲ್ಯ. ನೋಡೋದು ಎಲೆಗಳೆಲ್ಲ ಫ್ರೆಶ್ ಆಗಿ ಆಗಿದೆ.
ರುಬ್ಬು ಕೊಡ್ತೀನಿ ಹೋಗ್ಲಿ, ಜ್ಯೂಸ್ ಕೊಡ್ತೀನಿ ಬಿಡು. ಆ ತ್ಯಾಗ ಒಂದು ಮಾಡಬೇಡ. ಅದು ತ್ಯಾಗನೇ ಅಲ್ವಾ? ಅರ್ಥ ಆಗಲ್ಲಪ್ಪ. ಅರ್ಥ ಆಗಲ್ವಾ? ಏನು ಹೇಳು ಕೇಳು. ಹೇಳು. ಏನೇನು ಮಾಡಿದೆ ನೀನು ಟೆಂತಲ್ಲಿ? ಹೇಳು, ಏನೇನು ತ್ಯಾಗ ಮಾಡಿಬಿಟ್ಟೆ? ನಿಮ್ಮ ಮಿಸ್ಸುಗಳು ಏನು ಹೇಳಿದ್ರು? ಏನು ಹೇಳಿದ್ರು? ಯಾಕೆ? ಜೋರಾಗಿ ಮಾತಾಡ. ಅದಕ್ಕೆ ಮಿಸ್ಸುಗಳು ಐ ಲವ್ ಯು ಹೇಳಿದ್ರ? ಓದೋದಕ್ಕಲ್ವಾ? ಜೋರಾಗಿ ಮಾತಾಡೋ ದೆವ್ವ. ನಿನ್ಗೆ ಎಷ್ಟು ಸತಿ ಹೇಳೋದು? ನಿನ್ನ ಮ್ಯಾನೇಸ್ ಇಲ್ವಾ? 1 ಅವರಿಂದ ಹೇಳ್ತಾ ಇದ್ದೀನಿ. ಅದೇ ನಿನ್ನ ಮನುಷ್ಯನ ಮೃಗನ? ಉದ್ದಕ್ಕೂ ಬೆಳೆದು ಬಿಟ್ರೆ ಏನು ಪ್ರಯೋಜನ ಇಲ್ಲ. ತಲೆಯಲ್ಲಿ ಇರಬೇಕು ಜೇನುತುಪ್ಪ ಸ್ವಲ್ಪ. ಸಗಣಿ ಇಟ್ಕೊಂಡು ತಿರುಗಬೇಡ. ಬ್ಯಾಗುಗಳಿಗೆ ಲಾಕ್ ಹಾಕ್ಕೊಂಡು ಹೋಗ್ತೀಯ ಇವಾಗ್ಲೂ? ಲಾಕುಗಳು ಎತ್ಕೊಂಡು ಹೋಗ್ತಾ ಇದೆ ಅಲ್ವಾ ಸ್ಕೂಲುಗಳಲ್ಲಿ? ಲಾಕುಗಳು ಹಾಕ್ಕೊಂಡು ಪೊರಕೆಯಲ್ಲಿ ಹಾಕ್ಸ್ಕೊಂಡು ಬಂದಿದ್ದೆ ಅಲ್ವಾ? ಅಲ್ಲ, ಬ್ಯಾಗುಗಳಿಗೆ ಲಾಕ್ ಹಾಕ್ಬಿಟ್ಟು ಆಟ ಆಡಕ್ಕೆ ಹೋಗೋದಾ? ಇನ್ನು ನೋಡಿ ಯಾರೋ ಹಾಕ್ಕೊಂಡು ಬಂದು ಫಾಲೋ ಮಾಡಿದ್ರಲ್ವ? ಆವಾಗಲೂ ನಿನ್ನ ಬುಕ್ಗಳು ನೋಟ್ಗಳನ್ನ ಬಿಡ್ತಾ ಇಲ್ಲ. ಆವಾಗಲೂ ಎಸ್ಕೇಪ್ ಅಲ್ವಾ ನಿನ್ನ ನೋಟ್ಸ್ಗಳು? ಅವ್ರಿನ್ನೆಂತ ಜಾನ್ರು? ಲಾಕ್ ಹಾಕಿಕ್ಕಿದ್ರು ನೋಟ್ಸ್ಗಳು ಇರ್ತಾ ಇರಲಿಲ್ಲ. ಇವಾಗ ಎತ್ಕೊಂಡು ಹೋಗ್ತೀಯ ಲಾಕ್? ಎತ್ಕೊಂಡೋಗಿ ಏನು ಮಾಡ್ತೀಯ? ಮೊನ್ನೆ 2 ತರಿಸ್ಕೊಂಡೆ ಅಲ್ವಾ ನನ್ನ ಕೈಯಲ್ಲೇ? ಮೊನ್ನೆ ತಾನೇ? ಮೊನ್ನೆ ಅಲ್ಲ, ಮೊನ್ನೆ ಮಂಗಳವಾರ. ನ್ಯೂ ಇಯರ್ ಹಿಂದೆ ದಿವಸ ಲಾಕೋಗಳು ಬೇಕು ನನಗೆ ಅಂತ 2 ಬೀಗ ತರಿಸ್ಕೊಂಡೆ. ನಾನೇ ಕೋಲ್ ಬೀಳ್ದೆ? 2 ಬೀಗ ತರಿಸ್ಕೊಂಡು ಇಟ್ಕೊಂಡಿದ್ದೀಯಾ? ಎತ್ಕೊಂಡು ಹೋಗಿರ್ಲಿಲ್ವಾ ನಿನ್ನೆ ನಿನ್ನ ಕಾಲೇಜ್ಗೆ ಹೋಗಿಲ್ಲ? ಕಾಲೇಜ್ಗೆ ಇವತ್ತು ಯಾವತ್ತೋ ಹೋಗ್ತೀಯಾ? ಎತ್ತಿಕೊಂಡಿದ್ದೀಯಾ? ಎಲ್ಲಿ ಎತ್ತಿಕೊಂಡು ಯಾರ್ಯಾರು ತೋರಿಸ್ಕೊಂಡು ಬಂದಿದ್ದೀಯಾ? ನಾನು ಲಾಕಗಳು ಹಾಕ್ಕೊಂಡಿದ್ದೀನಿ ನೋಡ್ರಿ ನನ್ನ ಬ್ಯಾಗಿಗೆ ಅಂತ. ಬೆಳ್ಳಿ ಬಂಗಾರ ಐತೆ ಬ್ಯಾಗಲ್ಲಿ. ನೀನು ಮೊದಲೆಲ್ಲ ಹಂಗೆ ಅಲ್ವಾ ತೋರಿಸ್ಕೊಂಡು ಬರ್ತಾ ಇದ್ದೆ ಬ್ಯಾಗುಗಳಿಗೆ ಲಾಕಗಳು ಹಾಕ್ಬಿಟ್ಟು? ನೋಟ್ಸ್ ಮೇಂಟೈನ್ ಮಾಡ್ತಾ ಇದ್ದೆ. ಇವಾಗ ನೋಟ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ನೀನು. ನನ್ನ ಹತ್ರ ಲಾಕ್ ಇದೆ ನೋಡ್ರು, ನಾನು ಬ್ಯಾಗಿಗೆ ಲಾಕ್ ಹಾಕ್ಕೊಂಡು ಬಂದಿದ್ದೀನಿ ನೋಡ್ರು ಅಂತ ನೀನು ತೋರಿಸ್ಕೊಂಡು ಬರ್ತಾ ಇದ್ದಿದ್ದು. ದರಿದ್ರ ಟೀಚರ್ಸ್ ಹೇಳಿದ್ರೆ ನನಗೇನು ಮಾಡ್ತಾ ಇಲ್ಲ. ಯಾಕಂದರೆ ನಾನು ಓದಲ್ವಲ್ವ. ನಿನ್ನ ನೋಟ್ಸ್ಗಳು ಓದ್ರೆ ಹೋಗುತ್ತೆ ಬಿಡು ಅಂತ. ಏನು ಬರ್ದಿರ್ತಾನೆ ನನ್ನ ಮಕ್ಕಳು ನೋಟ್ಸ್ಗಳು ಬರೀತಾ ಇರಲಿಲ್ಲ, ಬಟ್ ನೋಟ್ಸ್ಗಳು ಕದ್ಕೊಂಡು ಫಸ್ಟ್ ರ್ಯಾಂಕ್ಗಳು ಬಂದ್ಬಿಡೋದು. ಅವರೆಂತ ಹುಷಾರು? ಉಂಡಿಲ್ಲ, ಉಂಡಿಸು. ತಿಂತೀನಿ. ತಿನ್ಬಿಟ್ಟು ಕೆಲಸ ಆಮೇಲೆ ಹೌದು, ಕ್ಯಾಲ್ಕುಲೇಟರ್ ಏನಕ್ಕೆ ಎತ್ಕೊಂಡು ಹೋಗಿದ್ದೆ ಸ್ಕೂಲ್ಗೆ? ಸುಮ್ಮನೆ ನಮ್ಮ ಅಮ್ಮ ಮನೆಯಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸ್ಕೂಲಲ್ಲಿ ಕ್ಯಾಲ್ಕುಲೇಟರ್ ಮೇಲೆ ಕ್ಯಾಲ್ಕುಲೇಟರ್ ಎತ್ಕೊಂಡೋಗಿ ನಿಮ್ಮ ಮಿಸ್ಗಳಿಗೆಲ್ಲ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಬಂದಿದ್ದೆ. ಇವಾಗ ಎತ್ಕೊಂಡು ಹೋಗ್ತೀಯಾ? ದರಿದ್ರದವನು. ಗಬ್ಬು ನನ್ನ ಮಗನೇ. ಯಾಕೆ ತೋರಿಸ್ತೀಯ ಅಲ್ಲಿ? ನೀರು ಹೆಚ್ಚಾಗ್ಬಿಡು. ಹೋಗ ಕಡೆ ಸುಮ್ಮನೆ ತಲೆ ತಿನ್ಬೇಡ. ನೀನು ಮಾಡಿಲ್ಲ. ದೇವು ನನ್ನ ಮಗನೇ.
ಬುದ್ಧಿಗಳೇ ಎಲ್ಲ ನಿನಗೆ. ಯಾವ ಕಿಕ್ಕು ಏನು ತೋರಿಸ್ತೀವಿ? ಅಕ್ಷಿ ಎದ್ದೇಳು ದೆವ್ವ. ಕರೆಕ್ಟ್ ಆಗಿಕ್ಕು ನಾ ಕರೆಕ್ಟ್. ಏನು ಮಾಡ್ತೀಯ? ಅಂದಿ ನನ್ನ ಮಗ. ಅದು ಮೇಕಪ್ ಹೋಗ್ಬಿಟ್ಟ. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ? ನೀನು ಹಾಕೋತಾನೆ ಏನೋ ಒಂದೇ ಸತಿ ಬಾಂಬ್ ಹಾಕ್ಬಿಟ್ರೆ ನನಗೆ ಬರುತ್ತೆ. ಕ್ಲಿಬ್ಬಲ್ಲಿರೋ ಗಲೀಜೆಲ್ಲ ಬಿಡ್ತೀನಿ. ಮುಖದ ಮೇಲೆ ಬಾಯಿ ತೆಗೆದಿದ್ರೆ ಒಂದೇ ಮೀಲು ಬಂದು ಕರೆಕ್ಟಾಗಿ ಮುಖದ ಹತ್ರ ಅಕ್ಷಿ ಅಂದರೆ ನಿನ್ಗೆ ನೀನು ಯಾಕೆ ಹಾಕಿವಂತ? ನೀ ಅಕ್ಷಿ ಅಂದರೆ ಆ ಕಡೆ ಅನ್ನೋ ಮನುಷ್ಯರ ಮೇಲೆ ಯಾಕಂತೀಯ? ಚೆನ್ನಾಗಿರುತ್ತೆ. ನಾನು ಬಿಡ್ತೀನಿ ಸುಮ್ಮನೆ. ಬಿಡ್ತೀಯ? ಮನುಷ್ಯರು ಅಂದ್ಕೊಂಡಿದೀಯ, ಏನು ಅಂದ್ಕೊಂಡಿದೀಯ? ಮನುಷ್ಯನೇ. ಏನು ಬುದ್ಧಿ ಕಲ್ತಿದೀಯ? ನೀನು ಕಳಿಸಿರೋದು. ಏನು ಸಂಸ್ಕಾರ ನಾನು ಯಾರ ಮೇಲೆ ಹೋಗಿ ಅಕ್ಷಿ ಅಂದಿದ್ದೀನಿ? ನೀನು ಅಂತೀಯ, ನನ್ನ ಮೇಲೆ ಅಂತೀಯ. ಒದ್ದು ಬಿಡ್ತೀನಿ ಇಲ್ಲಿಂದ. ಯಾವಾಗ ಅಂದಿದ್ದೀನಿ? ಆವಾಗ ಮಲ್ಕೊಂಡಾಗ ಮೂತಿ ಮಕ್ಕ ಎರಡು ಕಿತ್ತೋಗ್ಬಿಡ್ತೀಯ. ನಾನು ಮಲ್ಕೊಂಡಾಗ ಯಾಕೆ ಬಾಂಬ್ ಬಿಡ್ತೀಯ? ನೀನು ಬಿಡೋದಿಲ್ವಾ? ಅದು ದೇವ್ರು ಕೊಟ್ಟಿರೋ ಪ್ರೀತಿ, ಅದು ಸಡನ್ ಆಗಿ ಬಂದ್ಬಿಡುತ್ತೆ. ಸಡನ್ ಆಗಿ ಇದು ಆ ಕಡೆ ತಿರ್ಕೊಂಡು ಅನ್ಬೋದು. ಆಗಲ್ಲ. ಬಾಂಬುಗಳು ಎಲ್ಲರೂ ಬಿಡ್ತಾ ಇರ್ತಾರೆ, ಎಲ್ಲರೂ. ನೀನು ಅಷ್ಟೇ 1000 ಬಾಂಬ್ ಬಿಡ್ತಾ ಇರ್ತೀಯ. ಅದನ್ನ ತಡಿಬಾರ್ದು ಯಾವತ್ತು ಬಾಂಬುಗಳನ್ನ. ತಡಿಬಾರ್ದು. ಅದೇ ಆ ಕಡೆ ಅನ್ನೋ ಕೋಪ ಬರ್ಸ್ಬೇಡ. ಒಂದೇ ಸರಿ ಮಾಡಿದ್ ನಾನು. ನಾನೇನು ಉಗ್ದಿಲ್ಲ, ನಿನ್ನಂಗೆ ಸಂಸ್ಕಾರ ಬಿಟ್ಟು ಕೂತಿಲ್ಲ. ನೀನ್ ತಾನೇ ನಿನ್ನ ಮುಖದ ತುಂಬ ಎಂಜ್ಲಿ ಉಗ್ದಿದೀಯ. ಕ್ರೀಮು. ನೀನು ಮಾಡಿರೋ ನಿನ್ನ ಕ್ರೀಮ್ ಮೇಕಪ್ ಎಲ್ಲ ಹೋಗ್ಬಿಡ್ತಾ? ಮೇಕಪ್ಪು ನೀನು ಮಾಡಿಸಿದ್ದೆ ನನಗೆ ಮೇಕಪ್. ಊಟ ಆಯ್ತಾ? ಇನ್ನು ಊಟ ತಿನ್ಬೇಕು, ಅದೊಂದೇ ಬಾಕಿ ನನಗೆ. ಊಟ ತಿನ್ನೋದು ಮಾಡಿದ್ರೆ ಹೆಂಗಿರುತ್ತೆ ಅಂತ. ಆವಾಗ ನೀನು ಪೊರಕೆ ಎತ್ಕೊಂಡು ಊರೆಲ್ಲ ಓಡಿಸ್ಕೊಂಡು ಹೊಡಿಯೋದು. ನೀನು ಮಾಡ್ತೀಯ ಬಿಡು. ನೀನು ಕಿಸಿ 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 ಅನ್ನೋದಕ್ಕೆ ನೀನು ಏನು ಬೇಕಾದರೂ ಮಾಡ್ತೀಯ. ಊಟ ಆಯ್ತಾ? ಇಲ್ಲ, ನೀನು ಮಾಡಾಕ್ತೀಯ ಅಂತ ಕಾಯ್ಕೊಂಡಿದ್ದೀನಿ. ಏನು ಮಾಡಿದ್ದೆ? ಅದೇನೋ ಮಾಡಿದ್ಯಾ? ನೀರು ಇದ್ದಂಗೆ ಐತೆ. ನೀನು ಮಾಡಿಕೊಡು, ನೀನು ಮಾಡ್ಕೊಂಡು ತಿನ್ನು. ಅವ್ರು ಮಾಡ್ತಾರೆ ಅಂದರೆ ಬೇಡ ತಗೊಂಬ ತಿನ್ಬಿಡ್ತಾರೆ ಅವರು. ಅದೇ ನಿನಗೆ ಮನೇಲಿ ಮಾಡಿರೋದು, ಹಂಗೆ ಬೀದಿಯಲ್ಲಿ ಮಾಡಿರೋದು ಬೆಲ್ಲ. ಅದು ಮನೇನೆ. ಹೌದು, ಸರಿ. ಅದ್ಕೊಂಡ್ ಕೂತ್ಕೋ. ಅವ್ರ ಮೂತಿ ಮೇಲೆ ಹೋಗಿ ಹಂಗೆ ಅನ್ನೋ ಅಕ್ಷಿ ಅಂತ. ಅವ್ರ ಮೂತಿಗಳ ಮೇಲೆ ನೀನು ಅವ್ರ ಮೂತಿ ಮೇಲೆ ಹೋಗಿ ಬಾಂಬ್ ಬಿಡಂಗೆ. ಬಿಡ್ತೀನಿ, ನಿನ್ಗೆ ಮಾಡ್ತೀನಿ. ಇರೋ ಡೈಲಿ ಬಾಂಬುಗಳು ಹಾಕ್ತೀನಿ ನಿನ್ಗೆ. ಅದೇ ಸರಿ, ನಿನಗೂ ಮಾಡ್ತೀನಿ. ಮಾಡಿದ್ಕೆ ನಾನು ಮಾಡಿರೋದು. ನೀ ಗುದ್ದು ಬಿಡ್ತೀನಿ ಮೂತಿ ಮಗ. ದರಿದ್ರ ಮಲ್ಕೊಂಡೊಬ್ರ ನಾನು ಬಂದಾಗ ಬಿಡಬೇಕು. ಅದು ಸ್ವಲ್ಪ ಆಫ್ ಮಾಡು. ಏನು ನರಗಲ್ತಿನ ನರ ಮನುಷ್ಯ ನೀನು. SIT ಸಿಟ್. SHOT ಶಟ್. UP. ಅವಾಗಲೇ ನಿನ್ನ ಏನು ಮಾಡಿದ್ದೆ? ನನಗೆ ಗಜಿನಿ ಮಾಡಾಕಿದ್ದೆ, ನೆನಪಿದೆಯಾ? ನೀನು ನರ್ಸರಿಯಲ್ಲಿ ಸೇರಿದಾಗ ನೀನು ಗಜಿನಿ ಆಗಿದ್ದಕ್ಕೆ ನೆನಪಿದೆಯಾ? ಕೈಗಳ ಮೇಲೆ, ಕಾಲುಗಳ ಮೇಲೆ, ತಲೆ ಮೇಲೆ, ಎಲ್ಲಾದ್ರ ಮೇಲೂ ಸ್ಪೆಲ್ಲಿಂಗು. CAT ಕ್ಯಾಟ್, RAT ರ್ಯಾಟ್, MAT ಮ್ಯಾಟ್, ಗಜಿನಿ ಥರ. ಆದರೂ ದಡ್ಡ ಮುಂಡೆಗೆ ಬರ್ತಾ ಇರಲಿಲ್ಲ. ನಾನೇನು ಮಾಡಲಿ ಬಡ್ಕೊಂಡು. ಬ್ಯಾಗ್ಗಳ ಮೇಲೆಲ್ಲನೂ ಸ್ಪೆಲ್ಲಿಂಗ್ಗಳು. 2 1s 2, 2 2s 4. ಪೆದ್ದ ಮುಂಡೆ ಆವಾಗಲೂ ಓದ್ತಾ ಇರಲಿಲ್ಲ. ನೀನು ಸೈನ್ಸ್ ಕೊಡಿಸ್ಬಿಟ್ಟೆ ದಡ್ಡ ಮುಂಡೆಯನ್ನು.
ಒಡ್ದು ದದ್ದ ಮುಂಡೆನೇ ಹೋಗ್ತಿದ್ದಿರೋದು. ಗಜನಿ ಮಾಡಿರ್ಬಿಟ್ಟಿದ್ದೀನಿ ನೀನು. ಎಣ್ಣೆ 2 kg ಆಗ್ತಾ ಇತ್ತು. 2 kg ಎಣ್ಣೆ. 2 kg ಎಣ್ಣೆ. ನಿಮ್ಮ ಮಿಸ್ ಏನು ಹೇಳಿದ್ರು? ನೀನೇ ಹೇಳ್ಬೇಕು. ನೀನು ಮಾಡಿರೋ ಕೆಲ್ಸಕ್ಕೆ ನಾನು ಅನ್ಸ್ಕೊಂಡಿದ್ದೀನಿ. ತಲೆಗೆ ಎಣ್ಣೆ ಹಿಡ್ದಿರೋ ಇನ್ನೇನು ಇಕ್ತಾರೆ? ಎಷ್ಟು ಇರ್ಬೇಕು ಅಷ್ಟು ಇರ್ಬೇಕು. ನಾವೆಲ್ಲ ಹಂಗೇನಪ್ಪ ಇಟ್ಕೊಂತ ಇದ್ದಿದ್ದು ಎಣ್ಣೆ. ಈ ಕಾಲದವರೆಲ್ಲ ಫ್ಯಾಷನ್. ಈ ಅದಕ್ಕೆ ಕಾಲ ಅಲ್ಲ, ಅದನ್ನು ಆ ಕಾಲನೇ ಇದ್ದಿದ್ದು. ಏನಿಲ್ಲ, ಆ ಕಾಲದ ಅವರೆಲ್ಲ ಫ್ಯಾಷನ್ ಎಣ್ಣೆಗಳಿಕ್ಕಲ್ಲ. ನಾ ಈಗಲೂ ಇಕ್ಕಲ್ವ ನಾವು ಎಣ್ಣೆನ? ಆ ಅಮ್ಮನ ಎಣ್ಣೆ ನೋಡಿ ನೀನೆಷ್ಟು ಇಕ್ಕೊಂತೀಯ ಅಷ್ಟು ನನಗೆ ಇಟ್ಬಿಡೋದು. ನಾವೆಲ್ಲ ಹಂಗೆ ಇಟ್ಕೊಂತ ಇದ್ದಿದ್ದು. ತಲೆಗೆ ಎಣ್ಣೆ ಇಟ್ಕೊಂಡು ಸ್ನಾನ ಮಾಡೋದು. ನಿಮ್ಮ ಮಿಸ್ ಏನ್ ಅನ್ಬೇಕು ಅದಕ್ಕೆ? ಎತ್ಕೊಂಡು ಹೋಗಿ ಎಣ್ಣೆ ಡಬ್ಬದಲ್ಲಿ ಇಟ್ಬಿಟ್ಟು ಬಂದಿದೀಯಾ ಅಂದ್ರೆ ನೀನು ಅದಕ್ಕೆ ತಿರ್ಗಿಸ್ಕೊಂಡು ಏನಾದ್ರೂ ಇಕ್ಬೇಕಾಗಿತ್ತು. ಇಲ್ಲ ನೀನು ನಂಗೆ ಫ್ಯಾಷನ್ ಆಗಿ ಬರ್ತೀವಿರು ಅಂತ. ಗಜಿನಿ ಅಲ್ವಾ? ಸ್ಕೂಲ್ ನಗಿತಾ ಇರ್ಲಿಲ್ವ ನಿನ್ನ? ಆ ಥರ ಎಲ್ಲ ಬ್ಯಾಗ್ಗಳ ಮೇಲೆ ಬರ್ಕೊಂಡು ಹೋಗ್ತಾ ಇದ್ದಿದ್ರೆ ಅವುಗಳಿಗೆಲ್ಲ ಗೊತ್ತಾಗ್ತಾನೆ ಇರಲಿ. ನೀನು ಅಷ್ಟು ಚೆನ್ನಾಗಿ ಓದ್ತಾ ಇದ್ದಿದ್ದು ಕೂತ್ಕೊಂಡು ಮನೆಯಲ್ಲಿ ಅಲ್ವಾ? ಅದಕ್ಕೆ ನನಗೆ ಅಷ್ಟು ಕಷ್ಟ ಆಯ್ತಾ? ಏನು ಗಜಿನಿ ಕೈಯೆಲ್ಲ ರುದ್ದಿ? ಗಜಿನಿನೂ ಹಂಗೆ ನೀನು ಅದೇ ಥರ ಮಾಡೋದು. ಯಾವಾಗ ಮಾಡಿದೆ? ಈಗ ಅಂದಿಲ್ವ ನೀನು? ಎಲ್ಲ ಅಂದೆ. ನಿಮ್ಮ ಮುಚ್ಕೊಂಡು ಕೂತ್ಕೊಳ್ಳೋ ಗಜಿನಿ. ನಾನು ಹೇಳ್ಬೇಕಲ್ಲ. ಆವಾಗ ಹೆಂಗಿದ್ದು ಗಜಿನಿ ಮೂವಿ ನೋಡಿದ್ದೆ. ಅದನ್ನ ನೋಡಿ ನಾನು ಟ್ಯಾಟು ಹಾಕೋ ಬದಲು ಪೆನ್ನಲ್ಲಿ ಬರೆದ್ಬಿಟ್ಟು ಕಳಿಸ್ತಾ ಇದ್ದೆ. ಅಷ್ಟು ಮಾಡಿದ್ರು ಮಗನೇ ನೀನು ಉದ್ಧಾರಕನೇ ಆಗಲಿಲ್ವಲ್ಲ? ಗಜಿನಿ ನಿನ್ನ ನೋಡಿ ಯಾರು ಫಾಲೋ ಮಾಡಿಲ್ವಾ? ಕೈ ಮೇಲೆ ಬರ್ಕೊಳ್ಳೋದು, ಕಾಲ್ ಮೇಲೆ ಬರ್ಕೊಳ್ಳೋದು. 10th 9th ಏನು ಮಾಡಿದೆ? ಬರೆದ್ಬಿಟ್ಟು ಗೋಡೆಗಳು ತುಂಬ ಅನಿಸಿದ್ದು. ಅದು ಅವೆಲ್ಲ ತುಂಬ ಒಳ್ಳೆಯದು ಗೊತ್ತಾ? ನಾವು ನೋಡಿದ ತಕ್ಷಣ ನಮಗೆ ಆಯ್ತು ಸ್ವಲ್ಪ ನಮಗೆ ತಲೆಗೆ ಹೋಗುತ್ತೆ. ಚುಪ್ಚಾಪ್ ಹೇಳೋರು ಹೇಳ್ತಾರೆ ಏನಾದರೂ ಹೇಳ್ಕೊಳ್ಳಿ, ಮಾತಾಡ್ಕೊಳ್ಳಿ, ನಮ್ಗೇನು ಅದೇ ತಿನ್ಬೇಡ. ಬೆಳಿಗ್ಗೆಯಿಂದ ತಿಂತಾನೇ ಇದೆಯಾ? ಏನೋ ಒಂದು ಹೇಳಿ 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 ಸಾಕಾಗೋಗಿದೀಯ. ಇನ್ನೇನು ಗಜಿನಿ ಮುಂಡೆಗೆ ಯಾರು ಇಲ್ವೇನೋ? ನಾನಿಲ್ಲ, ಬೇರೆಯವ್ರು ಇದ್ದಿದ್ರೆ ನೀನು ಉದ್ಧಾರಕ ಜಾಪಯ್ಯ ಅಂತ ಆಗ್ತಾ ಇರಲಿಲ್ಲ. ಬೇರೆಯವ್ರ ಕೈ ಕೊಟ್ಟಿದ್ರೆ ನೀನು. ನನ್ಗೆ ಯಾವಾಗ ನೀನು ABCD ಕಲ್ಸ್ಕೊಟ್ಟಿದ್ದು? ಯಾವ ಟ್ಯೂಷನ್? ನೀನು ದದ್ದ ಮುಂಡೆ ಅದು ನಿನ್ನ ಟ್ಯೂಷನ್ಗೆ ಹಾಕಿ ತಿಕ್ಲವ್ರಿಗೆ ಹೋಗೋ ಟ್ಯೂಷನ್ಗೆ ಹಾಕಿ. ತಿಕ್ಕಲೋರು ಅದು ಸೈಕಾಲಜಿಸ್ಟ್ ಸೈಕಾಲಜಿಸ್ಟ್ ಇಲ್ಲ. ಯಾರು ಕಿವಿ ಕೇಳಿಸಲ್ಲ, ಬಾಯಿ. ಅಮ್ಮ ಟ್ಯೂಷನ್ ಹೇಳ್ಕೊಡ್ತೀನಿ ಸುಮ್ಮನೆ ಹೇಳಿದ್ಲ. ಒಂದು ದಿವಸಕ್ಕೆ ಆವಾಗಲೇ ಆ ಕಾಲದಲ್ಲೇ 350 rupees 1 ಡೇಗೆ. ಓಹೋ ಏನು ಬಿಟಿ ನಿನ್ನ ಅಲ್ಲಾಕದ್ರ ದದ್ದ ಮುಂಡೆಗೂ ABCD ಬರಲಿಲ್ಲ. ದದ್ದ ಮುಂಡೆಗಳನ್ನ ಎಲ್ಲೇ ಎತ್ಕೊಂಡೋಗಿ ಎಲ್ಲೆಲ್ಲ ಎತ್ಕೊಂಡು ಹಾಕಿದ್ವಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತ್ಕೊಟ್ಟಿದ್ದು ನಿಂಗೆ ನಂಗೆ ABCD. ಎಲ್ಲೆಲ್ಲ ಎತ್ಕೊಂಡೋಗಿ ಹಾಕಿದ್ರು ABCD. ನರ್ಸರಿಯಿಂದ ಏನ್ ಮಾಡ್ತಾ ಇದ್ದೆ? ನೀನೇನ್ ಮಾಡ್ತಾ ಇದ್ದೆ? ಏನ್ ಮಾಡ್ತಾ ಇದ್ದೆ? ಎಲ್ಲಾದ್ರೂ ಹೋಗ್ಲಿ ಪಾಪ ಆಟ ಆಡ್ಲಿ ಪಾಪು ನಾನು ಆಟ ಆಡ್ಬೇಕು ಬಿಟ್ಟಿದ್ದೆ. ಆಡೋ ವಯಸ್ಸು ಆಡ್ಲಿ, ಇಲ್ಲ ಅಂದ್ರೆ ಸೋಡೋ ಬುಡ್ಡಿಗಳು ಬಂದ್ಬಿಡುತ್ತೆ ಅಂತ ಬಿಟ್ಟಿದ್ದೆ. ನಾನು ಯಾವಾಗ ಓದಿಸ್ಬೇಕು ಅವಾಗ ಓದಿಸಿದ್ದೀನಿ, ಯಾವಾಗ ಆಟ ಆಡೋಕೆ ಬಿಡಬೇಕು ಅವಾಗ ಬಿಟ್ಟಿದ್ದೀನಿ. ನೀನು ಯಾವಾಗ ಓದೋದು ಕಲ್ತಿದ್ದು? ಸೆಕೆಂಡ್ ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಕಲ್ಸ್ಕೊಟ್ಟಿದ್ದೀನಿ. ಅದು ಬಿಡು, ನೀನು ಓದೋದೆಲ್ಲ ಯಾವಾಗ ಕಲ್ತಿದ್ದ? ಅಲ್ಲಿವರೆಗೂ ಏನು ಮಾಡ್ತಾ ಇದ್ದೆ? ಆಟ ಆಡ್ದಿದ್ದು ಆಡಿದ್ದನ್ನು ಅದು ನಾನು ಅಂದ್ರೆ ನೀನಂದ್ರೆ ಏನು ಮಾಡ್ತೀಯ? ನಾನೇ ಆಯ್ತು ಬಿಡು. ಈಗ ಪಾಸ್ ಆಗ್ತಾ ಇರೋದು ನಿನ್ನಿಂದ, ಫೇಲ್ ಆಗ್ತಾ ಇರೋದು ನನ್ನಿಂದ. ಹೋಗ್ಲಿ ಬಿಡು, ದೇವ್ರು ಒಳ್ಳೇದು ಮಾಡಿ. ಬರೆದು ಕೊಡಲ್ಲ ಮೇಡಮ್ ಅವರೇ? ನೀವು ಯಾರಾದರೂ ನೋಡ್ತಾ ಇದ್ರೆ, ಅವ್ರ ಫ್ರೆಂಡ್ಸ್ ಏನಾದರೂ ನೋಡ್ತಾ ಇದ್ರೆ
ನಾನು ತುಂಬ ಟಾರ್ಚರ್ ಕೊಡ್ತಾನೆ. ನೋಟ್ಸ್ಗಳೆಲ್ಲ ಎತ್ಕೊಂಬಂದು ನನಗೆ ಕೊಟ್ಬಿಟ್ಟು ನನ್ನ ಕೈಯಲ್ಲಿ ಬರ್ಸ್ಕೊಂಬರ್ತಾನೆ ನಿಮ್ಮ ಹತ್ರಗೆ. ಮಜವಾಗಿ ಕೂತಿರ್ತಾನೆ, ನಗಿತಾ ಇದ್ದಾನೆ. ಎಲ್ಲ ಹಾಂ, ಮಜವಾಗಿ ಇರ್ತಾನೆ. ನಾನು ಇವ್ನ ನೋಟ್ಸ್ಗಳು ಬರ್ಕೊಡ್ಬೇಕು. ನೋಟ್ಸ್ ಅಲ್ಲ, ರೆಕಾರ್ಡ್ ನೋಟ್ಸ್ ತಾನೆ. ಯಾವಾಗ ಇವಾಗ್ಲೂ ತುಂಬ ಟಾರ್ಚರ್ ಕೊಡ್ತಾನೆ ನನಗೆ. ಏನು ಬರ್ಕೊಟ್ಟಿದ್ಯಾ ಹೇಳು? ಬಯಲಲ್ಲಿ ಮೊನ್ನೆ ಇಷ್ಟು ಪೇಜ್ ಬರ್ಸಿದ್ದಾನೆ ನನ್ನ ಕೈಯಲ್ಲಿ. 50 ಪೇಜ್ ಅಷ್ಟೇ. 50 ಪೇಜ್ ಬರ್ಸಿದ್ದಾನೆ ಮೇಡಮ್ 3 ದಿವಸಕ್ಕೆ. ಆಯ್ತು, ಒಂದು ಬಯ ಫಿಸಿಕ್ಸ್ ಹೇಳ್ಬಿಡ್ಲಾ ಯಾವ ಸಬ್ಜೆಕ್ಟು ಅಂತ? ಮಾರ್ಕ್ಸ್ ಹೋಗೋದು ನನಗೆ, ಆಮೇಲೆ ನೀನು ಹೋಗ್ಬೇಕು ನನಗೆ ಮುಂದೆ. ಇವ್ರ ಫ್ರೆಂಡ್ಗಳು ಬಂದು ಹೇಳ್ತಾರೆ ನಮ್ಮ ಅಕ್ಕನ ಕೈಯಲ್ಲಿ ಎಲ್ಲ ಬರ್ಸ್ಕೊಂಬರ್ತೀವಿ ಅಂತ. ನನ್ನ ಮಕ್ಕಳೇ ನನ್ನ ಕೈ ಹೇಳ್ಬಿಟ್ಟು ಬರ್ಸಿದ್ದು. ಆಂಟಿ ನಾವು ನಮ್ಮ ಅಕ್ಕ ಕೈಯಲ್ಲಿ ನಮ್ಮ ಅಣ್ಣ ಕೈಯಲ್ಲೇ ಬರ್ಸ್ಕೊಂಬರೋದು ಆಂಟಿ ಅಂತ ಹೇಳ್ತು. ಯಾವಾಗ ಹೇಳ್ದು? ಹೇಳಿಲ್ವಾ? ಗುದ್ದು ಬಿಡ್ತೀನಿ ಮೂತಿಗೆ. ಕೈ ಏನಾಗಿತ್ತು? ಸುಮ್ಮನೆ ಇರೋ ಪಾಪ, ಯಾಕೆ ಅವನ್ನ ಹೇಳಿತೀಯ? ಗೊತ್ತಾಗ್ಬಿಡುತ್ತೆ. ನೀನು ನೋಟ್ಸ್ಗಳೆಲ್ಲ ಬರೆದು ಚಿಕ್ಕ ವಯಸ್ಸಿಂದನೂ ಹಂಗೆ ನೀನು ನೋಟ್ಸ್ಗಳೆಲ್ಲ ಬರೆದು ಇವಾಗ ರೂಢಿ ಆಗಿರುತ್ತೆ, ಅದಕ್ಕೆ ಕೊಟ್ಟಿರೋದು. ಅದೇ ನಾನು ಹೇಳಿಲ್ವಾ, ನಿನ್ನ ನೋಟ್ಸೋ ಬದಲು ನಾನು ಓದಿದ್ರೆ MBBS ಮಾಡಿಬಿಡ್ತಾ ಇದ್ದೆ. ಇವಾಗ ಓದ್ಬೋದು, ಏಜ್ ಲಿಮಿಟ್ ಇಲ್ಲ. ಅದು ಅಂದರೆ ನೀನು ತಿರುಗು, ರೋಡ್ ತಿರ್ಗೋಕೆ ಹೋಗು, ನಾನು ಓದುತ್ತೀನಿ ಕೂತ್ಕೊಂಡು, ನೀನು ರೋಡ್ ತಿರುಗು, ಹಂಗೆ ಮಾಡೋಣ, ಸರಿ ಅಲ್ವಾ? ಯಪ್ಪ ಕೈಯೆಲ್ಲ ಊದ್ಬಿಡ್ತು, ಹಿಂಗೆ ಎತ್ತೋಕ್ಕಾಗಲಿಲ್ಲ ನನಗೆ 2 ದಿವಸ ಅಷ್ಟೇ. ಕೆಮಿಸ್ಟ್ರಿ ಬರ್ಕೊಡು. ಕೇಳ್ತಾ ಇದ್ದಾರೆ ನೀವು ಹೆಸರು ಮೇಡಮ್, ಕೇಳಿಸ್ಕೊಳ್ರಿ ಎಲ್ಲರೂ. ಕೆಮಿಸ್ಟ್ರಿ ಬರ್ಕೊಡ್ಬೇಕು ಮಗನೇ. ಆಯ್ತು, ಯಾರು ನೋಡಲ್ಲ, 10 ನಿಮಿಷ ನೋಡ್ತಾರೆ. ಉಲ್ಟಾ ಮಾಡ್ಬಿಡ್ತೀನಿ, ಹಿಂದೆ ಇರೋದು ಮುಂದೆ ಹಾಕ್ಬಿಡ್ತೀನಿ, ಮುಂದೆ ಇರೋದು ಹಿಂದೆ ಹಾಕ್ಬಿಡ್ತೀನಿ. ಅಲ್ಲೇ ಇಲ್ಲ ಆವಾಗ ನೋಡ್ಕೊ. ಅಷ್ಟಲ್ಲೇ ಇಲ್ಲ ನೋಡೋಣ. ಈ ನಾಯಿ ನನ್ನ ಮಗನೇ, ಗಬ್ಬು ನನ್ನ ಮಗನೇ, ಕೈಯೇ ಸರಿಯಾಗಿ ತೊಳೆದಿಲ್ಲ, ಗಬ್ಬು ವಾಸನೆ. ಅಕ್ಷಿ ಹೋಗ್ಬಿಡುತ್ತೆ ನಿನ್ನೆ ಕಾಯ್ಕೊಂಡಿದ್ದೀಯನೇ ಯಾವಾಗ ಬರುತ್ತೋ ಇದು ಅಂತ. ನನ್ನ ಮೇಲೆ ನಿನ್ನ ಮೇಲೆ ಊಸುಗಳು ದಾಳಿ ಬಿಡ್ತೀನಿ. ನಿನ್ನ ಮೇಲೆ ಊಸು ದಾಳಿ ಬಿಡ್ತೀನಿ. ಏನು ಮಾಡಿ ಇಟ್ಕೊಂಡಿದ್ಯಾ? ಉಜ್ಜಿ ಬಿಡ್ತೀನಿ, ನಿನಗೂ ಬಂದ್ಬಿಡುತ್ತೆ. ಉಜ್ಜಿದೆಯಲ್ಲ, ನೀನು ಬೇಗಬೇಕು ಅಂತ ಉಜ್ಕೊಂತೀಯ, ಮುಟ್ಟಬೇಡ ಅಂದ್ರೂ ಬಂದು ಉಜ್ಕೊಂತೀಯ. ಮಾಡಬೇಡ ಅಂದ್ರೆ ಮಾಡ್ಕೊಂತೀಯ. ಬಾಯಲ್ಲಿರೋ ಎಂಜಿಲ್ ಮಕ್ಕಕ್ಕೂ ಉಜ್ಬಿಡ್ತೀನಿ ಈಗ. ಹೆಂಗೆ ಬಾಯಿ ನಿನ್ನಂಗೆ ಯಾರು ಮಾಡೋದಿಲ್ಲ. ಬಾಯಿ ಒಳಗಡೆನೇ ಐತೆ. ಇನ್ಯಾವ ನೋಟ್ಸ್ ಬರ್ಸ್ತೀಯ? ಕೆಮಿಸ್ಟ್ರಿ ಒಂದೇ ಬರ್ಬೇಕು. ಇನ್ನೇ ಅದಾದ್ಮೇಲೆ ಅಷ್ಟೇ. ಎಷ್ಟು ಪೇಜ್ಗಳು ಬರೀಬೇಕಾ? 70. ಬರೀ ರೈಟಿಂಗ್. ಅದು ಮಧ್ಯದಲ್ಲಿ ಎಗರ್ಸ್ಬಿಡು ಮಮ್ಮಿ ಅಂತ ಹೇಳ್ಕೊಡ್ತಾನೆ. ಮಧ್ಯದಲ್ಲಿ ಎಗರ್ಸ್ಬಿಟ್ಟು ಬರೀ ಮಮ್ಮಿ, ನೀನು ಹುಚ್ಚಿ, ನಿಮ್ಗೆ ಗೊತ್ತಾಗಲ್ಲ, ಪೂರ್ತಿ ಯಾಕೆ ಬರೀತೀಯ ಅಂತ ನನಗೆ ಹೇಳ್ತಾನೆ. ಬ್ರಿಲಿಯಂಟ್, ನೀನು ಬರ್ಕೋ ಹೋಗು. ಎಲ್ಲ ಬರೆದ್ರೆ ನಂಗೆ ಕೇಳ್ತಾರೆ, ಒಂದೊಂದು ಪಾಯಿಂಟ್ ಹೇಳೋ, ಎಲ್ಲ ಬರ್ತಿದ್ಯಲ್ಲ. ನಿಂಗೆ ಆಗ್ಬೇಕು ಆವಾಗಲೇ. ನಿನ್ನ ಆಗ್ಬಿಡ, ನಿನ್ ಕೇಳ್ತಾರೆ, ಹೇಳ್ಬಿಡು ಅಷ್ಟೇ. ನನಗೇನು ಗೊತ್ತು, ನನಗೆ ಅನ್ನಕ್ಕೆ ಬರಲ್ಲ, B ಅನ್ನಕ್ಕೆ ಬರಲ್ಲ, ಏನಿದೆಯೋ ಅದು ಬರ್ಕೊಂಡು ಕಿತ್ಕೊಂಡು ಅದೇ ಇದು ಕೊಡ್ತೀನಿ ನನಗೆ ಬರೀ. ಯಾವುದು? ಕೆಮಿಸ್ಟ್ರಿನ ಬರ್ಕೊಡ್ತೀನಿ ಬಾ. ನಿನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಪೋಸ್ಟ್ ಮಾಡಿಬಿಟ್ಟು ನೀನು ವಾಟ್ಸಪ್ಪಲ್ಲಿ ನಿಮ್ಮ ಮ್ಯಾಮ್ಗೆ ಕಳಿಸ್ಬಿಡ್ತೀನಿ. ಒಂದ್ಸತಿ ಮಾಡಿದೆ ಅಲ್ವಾ ಆ ಥರ. ಮ್ಯಾಮ್ಗಳೇ ಇಲ್ಲ ನನ್ನ ಹತ್ರ, ಹೊಸ ಮ್ಯಾಮ್ಗಳು. ಯಾವ ಮ್ಯಾಮ್ಗಳಾದರೂ ಇರಲಿ ಬಿಡು, ಕಳಿಸ್ಬಿಡ್ತೀನಿ. ಇನ್ನೊಂದ್ಸತಿ ಏನಾದರೂ ನನಗೆ ಬರ್ಕೊಡು ನೀನು ಮಾಡ್ತೀನಿ. ಆಯ್ತು, ಇನ್ನೊಂದ್ಸರಿ ಅನ್ನಲ್ಲ, ಈ ಸರಿ ಅಂತೀನಿ ಬರ್ಕೊಡು. ಹೌದಾ, ಸರಿ ಬಿಡಿ. ಏನು ಅದೇ ಊಟ, ಪಲ್ಯ, ಸೊಪ್ಪು ಸಾರು. ನಾನು ತಿನ್ನಲ್ಲ, ನಾನು ರಾತ್ರಿ ಎಲ್ಲ ನಾವು ತಿನ್ಬೇಕು. ತಿಂದುಬಿಟ್ಟು ಆಯಿತು, ಹಂಗೆ ಮಾಡಿ. ಆಯಿತು, ಹಂಗೆ ಮಾಡಿ. ಬರ್ಕೊಡ್ತೀಯ? ಬರ್ಕೊಡೋಣ ಬಿಡು.
ತಗೊಂಬಲ್ಲ. ಎಷ್ಟು ಕೊಡ್ತೀಯ ಎಷ್ಟು ಕೊಡಬೇಕು? ಸಂಬಳ? ಎಷ್ಟು ಕೊಡಬೇಕು? ಒಂದು ಪೇಜಿಗೆ 100 ರೂಪಾಯಿ. 1,00,000 ಕೊಡ್ತೀವಿ. ಹಾಂ, ಒಂದು ಪೇಜ್ಗೆ 1 ರೂಪಾಯಿ ಕೊಡ್ತೀವಿ. ನೀನೇ ಇಟ್ಕೊ 1 ರೂಪಾಯಿ. 100 ರೂಪಾಯಿ ಕೊಡ್ತೀವಿ. ಜೆರಾಕ್ಸ್ ಅಂಗಡಿಯಲ್ಲಿ ಜೆರಾಕ್ಸ್ ಮಾಡ್ಕೊ ಹೋಗು. ಒಂದು ಪೇಜಿಗೆ 2 ರೂಪಾಯಿ ಕೇಳ್ತಾರೆ. 100 ರೂಪಾಯಿ ಕೊಡ್ತೀನಿ, ಬರ್ಕೊಡ್ತೀನಿ. ಆಯಿತು, ಬರ್ಕೊಡೋಣ. ನೀನು ಬರ್ಸ್ಕೊ, ನಾನು ಬರ್ಕೊಡ್ತೀನಿ.